ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಇವತ್ತೊಬ್ಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಕಸ್ತೂರಿ ನಾಗರಾಜ್ ಒಂದು ಪುಸ್ತಕ ಬರೆದಿದ್ದಾರೆ, ಸ್ಪರ್ಧಾ ಕನ್ನಡ ಕಸ್ತೂರಿ. ಈ ಪುಸ್ತಕ ಯಾವುದ್ರದ್ದು ಅಂದರೆ ಕನ್ನಡ. ನೋಡಿ, ಕನ್ನಡ ಕಸ್ತೂರಿ ಇದ್ದಂಗೆ ಇದೆ ಸ್ನೇಹಿತರೆ. ನಮ್ಮ ಕಸ್ತೂರಿ ನಾಗರಾಜ್ ಸರ್ ಅವರು ನನ್ನ ಆತ್ಮೀಯ ಸ್ನೇಹಿತರೆ. ನಾವು ಅನೇಕ ಸತಿ ಈ ಕರ್ನಾಟಕದಲ್ಲಿರ್ತಕ್ಕಂಥ ಅನೇಕ ಕೋಚಿಂಗ್ ಕ್ಲಾಸಸ್ಗಳಲ್ಲಿ, ವರ್ಕ್ಶಾಪ್ಗಳಲ್ಲಿ ಸೇವೆಗಾಗಿ ಕ್ಲಾಸನ್ನು ಮಾಡಿದ್ದೀವಿ ಸ್ನೇಹಿತರೆ. ಅವ್ರ ಕನ್ನಡನ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಇತ್ತೀಚೆಗೆ ತಮಗೆಲ್ಲರೂ ಗೊತ್ತಿದೆ, ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ತುಂಬ ಒಂಥರ ನೀವೇ ಹೃದಯದಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ ಸಪೋರ್ಟ್ ಮಾಡೋ ಸಂದರ್ಭದಲ್ಲಿ ಸರ್ಗೆ ಕೇಳ್ಕೊಂಡೆ ನಾನು, ಸರ್ ನಮ್ಮ ಹುಡುಗರಿಗೆ ಈ ಕನ್ನಡ ಅಂತಕ್ಕಂಥದ್ದು ಟಿಯಲ್ಲಿ ಔಟ್ ಆಫ್ ಔಟ್ ಮಾಡಬೇಕು ಸರ್, ಅದಕ್ಕೇನಾದರೂ ಒಂದು ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡ್ಕೊಂಡು ಬಂದು ಅಂದಾಗ ಅವರು ಪ್ರಾಜೆಕ್ಟ್ ಆ್ಯಂಡ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಅವ್ರ ಕ್ಲಾಸ್ ಕೇಳೋಕ್ಕೆ ನನಗಂತೂ ತುಂಬಾ ಎಂಜಾಯ್ ಮಾಡ್ತೀನಿ, ನೀವು ಕೂಡ ಅಷ್ಟೇ ಎಂಜಾಯ್ ಮಾಡ್ತೀರಾ. ತಮ್ಮೆಲ್ಲರ ಪರವಾಗಿ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಮ್ಮ ಕಸ್ತೂರಿ ನಾಗರಾಜ್ ಆತ್ಮೀಯ ಸ್ನೇಹಿತರನ್ನು ನಾನು ಸ್ವಾಗತ ಮಾಡ್ತೀನಿ. ಸ್ನೇಹಿತರೆ ನಮಸ್ಕಾರ. ಸರು, ಇವತ್ತಿನ ಕ್ಲಾಸಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈ ಕನ್ನಡ ಕಸ್ತೂರಿ ಅಂತಕ್ಕಂಥದ್ದು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಳ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ. ಅದರ ಜೊತೆಗೆ ನನ್ನೆಲ್ಲ ಸ್ಪರ್ಧಾರ್ಥಿಗಳನ್ನು ಪ್ರೀತಿಯ ಮೂಲಕ ಈ ಕ್ಲಾಸಿಗೆ ಸ್ವಾಗತವನ್ನು ಕೋರುತ್ತಾ, ಅನ್ಯ ಭಾಷೆ ಅತಿಥಿಯಾಗಲಿ ಕನ್ನಡ ಭಾಷೆ ಅಧಿಪತಿಯಾಗಲಿ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಇವತ್ತಿನ ಕ್ಲಾಸನ್ನು ಪ್ರಾರಂಭಿಸೋಣ. ಸರ್ ಈಗ ಟಿ ಇದೆಯಲ್ಲ ಸರ್, ಟಿ ಟಿಲಿ 30 ಮಾರ್ಕ್ಸ್ ಸರ್ ಕನ್ನಡ ಬರುತ್ತೆ ಸರ್. ಅಲ್ಲಿ ಒಂದು ಟಾರ್ಗೆಟ್ ಮಾರ್ಕ್ಸ್ ಇದೆ ಸರ್. ಟಾರ್ಗೆಟ್ ಮಾರ್ಕ್ಸ್ ಅಂತೂ ಬ್ಯೂಟಿಫುಲ್ ಅಂದ್ಬಿಟ್ರೆ ಎಂಜಾಯ್ಮೆಂಟ್ ಆಗಿಬಿಡ್ತಾರೆ. 90 ಇಸ್ ದ ಟಾರ್ಗೆಟ್ ಮಾರ್ಕ್ಸ್ ಅಲ್ವಾ ಸರ್? 90 ಅನ್ನೋ ನಂಬರ್ ಒಂಥರ ಬ್ಯೂಟಿಫುಲ್ ಸರ್. ಅದನ್ನು ಕ್ರಾಸ್ ಮಾಡಲಿಕ್ಕೆ ಈ ನಮ್ಮ ದಮ್ ಇರೋ ಹುಡುಗರು ಇದಾರಲ್ಲ, ಅದೇನು ದೊಡ್ಡ ಕಥೆ ಅಲ್ಲ ಸರ್. ಬಟ್ ಆದರೆ ಅದನ್ನು ಕ್ರಾಸ್ ಮಾಡಲಿಕ್ಕೆ ಅವ್ರಿಗೆಲ್ಲರಿಗೂ ಕೂಡ ಬ್ಯಾಕ್ ಬೋನ್ ಸಬ್ಜೆಕ್ಟೇ ನಿಂದು ಸರ್ ಕನ್ನಡ. ಹೌದು ಸರ್. ಈಗ ಇತ್ತೀಚೆಗೆ ಏನಾಗಿದೆ ಅಂದರೆ ಸರ್, ಕನ್ನಡ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಜಾಸ್ತಿ ಬರೋದರಿಂದ ಕನ್ನಡದಲ್ಲಿ ಭಾಳ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಯಾಕೆ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಕನ್ನಡ ಭಾಷೆ ಮತ್ತು ದ್ರಾವಿಡ ಭಾಷೆ ಅಂತಕ್ಕಂಥದ್ರಲ್ಲಿ ಒತ್ತು ದೀರ್ಘದ ಅವಶ್ಯಕತೆ ಭಾಳ ಕಡಿಮೆ ಅಂಥೇಳಿ ಆ ಒತ್ತು ದೀರ್ಘಗಳನ್ನು ಬಿಟ್ಟು ಎಲ್ಲೆಲ್ಲೋ ಓದ್ತಾ ಇದ್ದಾರೆ ಸರ್ ಅವರು. ಅದಕ್ಕೆ ಕಾರಣ ಅಂದರೆ ಮೊಬೈಲ್ ಸರ್. ಮೊಬೈಲ್ ಸರ್. ಮೊಬೈಲಲ್ಲಿ ಇವು ಕನ್ನಡ ಲಿಪಿಕಾರ ಹಾಕೊಳ್ಳಲ್ಲ, ಸುಮ್ಮನೆ ಊಟ ಆಯ್ತಾ ಇಂಗ್ಲೀಷ್ ಟೈಪ್ ಮಾಡಿ ಈ ಸರ್ ಅಲ್ಲಲ್ಲ ಸರ್. ಈಗ ನಾವು ಇವನ್ ನಮ್ಮ ಕ್ಲಾಸ್ಗಳಲ್ಲಿ ಈ ಹೈಸ್ಕೂಲ್ಗಳಲ್ಲಿ ಪಾಠ ಮಾಡ್ತಿದ್ವಲ್ಲ ನಾವು, ಈ ಸೈನ್ಸ್ನ ಹುಡುಗರು ಕನ್ನಡದಲ್ಲಿ ಬರೀತಾರಲ್ಲ ಅಂತ ಕನ್ನಡ ನಾವು ನೋಡಲೇ ಇಲ್ಲ ಸರ್. ಈಗ ಮತ್ತು ಗೌರ್ಮೆಂಟು ಕೂಡ ಈಗ ಆಲ್ರೆಡಿ ಮಕ್ಕಳಿಗೆ ಈ ಕನ್ನಡದ ಅಕ್ಷರಗಳಿಗೆ ಬೇಕಾದ ಪ್ರಾಜೆಕ್ಟ್ ಮಾಡ್ತಾಯಿದೆ, ಪ್ಲಾನ್ಗಳನ್ನು ಮಾಡ್ತಾಯಿದೆ. ಒಟ್ಟಾರೆಯಾಗಿ ರೈಟಿಂಗ್ ಸ್ಕಿಲಲ್ಲಿ ಕನ್ನಡ ಅಕ್ಷರಗಳಿದಾವಲ್ವಾ, ಆ ಅಕ್ಷರಗಳು ಎಲ್ಲಿ ದೀರ್ಘ ಎಳಿಬೇಕು, ಎಲ್ಲಿ ಒತ್ತು ಕೊಡಬೇಕು, ಸೊ ಈ ಥರ ಪ್ರಶ್ನೆಗಳಲ್ಲಿ ತುಂಬ ಗೊಂದಲ ಇದೆ ಸರ್. ಬಟ್ ನಮ್ಮ ಹುಡುಗರು ಒಂದು ಮಿಸ್ ಮಾಡಬಾರ್ದು ಸರ್, ಕಂಪ್ಲೀಟ್ ಜವಾಬ್ದಾರಿ ನಿಮಗಿರುತ್ತೆ ಸರ್. ಸರ್ ಒಟ್ಟು 30ಕ್ಕೆ 30 ಬರಲಿ ಸರ್, ಅವಶ್ಯವಾಗಿ ಮಾಡೋಣ ಸರ್. ಈ ಕನ್ನಡ ವ್ಯಾಕರಣ ಅಂದಾಗೆ ಏನಪ್ಪ ಅಂತ ಕೇಳಿದರೆ, ಕನ್ನಡ ವ್ಯಾಕರಣದಲ್ಲಿ ನಾವು ವಿಶಿಷ್ಟ ಬಗೆಯ ರೀತಿಯಲ್ಲಿ ಅಧ್ಯಯನ ಮಾಡ್ತೀವಿ. ನಾವು ಕನ್ನಡ ವ್ಯಾಕರಣ ಅಂದಾಗ ನಮ್ಮ ಯಾವುದೇ ಸ್ಪರ್ಧಾರ್ಥಿಗಳಿದ್ರೂ ಕೂಡ ಒಂದು 6 ಭಾಗದಲ್ಲಿ ಅಧ್ಯಯನ ಮಾಡ್ತೀವಿ ಸರ್. ಫಸ್ಟ್ ಈ 6 ಭಾಗ ಏನು ವಿಶೇಷತೆಯಪ್ಪ ಅಂತ ಕೇಳಿದರೆ, ಒಂದು ವ್ಯಾಕರಣಶಾಸ್ತ್ರ ಅಂಥೇಳಿ. ಈ ವ್ಯಾಕರಣಶಾಸ್ತ್ರದಲ್ಲಿ ನಾವು ಅಕ್ಷರಗಳಿಂದ ಪ್ರಾರಂಭ ಮಾಡಿ ಚಿಹ್ನೆಗಳವರೆಗೆ ಹೋಗ್ತೀವಿ ಸರ್. ಅಲ್ಲಿ 12 ಅಧ್ಯಾಯಗಳನ್ನು ಅಧ್ಯಯನ ಮಾಡ್ತೀವಿ ಸರ್ ಟೋಟಲ್ ಆಗಿ. ಎಲ್ಲಿ? ವ್ಯಾಕರಣಶಾಸ್ತ್ರದಲ್ಲಿ ಸರ್. 6ರಲ್ಲಿ ಮತ್ತೆ ವ್ಯಾಕರಣದಲ್ಲಿ ಮತ್ತೆ 12 ಅಧ್ಯಾಯಗಳನ್ನು ಅಧ್ಯಯನ ಮಾಡ್ತೀವಿ ಸರ್. ಆ 12 ಅಧ್ಯಾಯಗಳಲ್ಲಿ ನಮ್ಮ D.Ed ಮತ್ತು B.Ed ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕ ಬರ್ತಕ್ಕಂಥದ್ದು ಸರ್. ಅದ್ರ ಜೊತೆಗೆ ಭಾಗ 2 ಅಂತೇಳಿ ನಾವು ಮಾಡ್ತೀವಿ ಸರ್. ಅಂದರೆ ಪರ್ಟಿಕ್ಯುಲರ್ ಏನು ಪಿಕ್ಚರ್ ಇದೆ ಸಿಲೆಬಸ್ ಅಂತಕ್ಕಂಥದ್ದು ಮೊದಲು ತಿಳ್ಕೊಬೇಕು ಸರ್. ನಾವು ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ, ಯಾವುದೋ ಒಂದು ಇಂಪಾರ್ಟೆಂಟ್ ಐತೆ ಅಂತ ಅಲ್ಲೊಂದು ಸ್ವಲ್ಪ ಓದೋದು, ಇಲ್ಲೊಂದು ಸ್ವಲ್ಪ ಓದೋದು, ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಪುಸ್ತಕ ಓದಲ್ಲ ಸರ್. ಎಕ್ಸಾಮ್ ಹಾಲಿಗೆ ಬಂದಾಗ ಅವು ಯಾವ ಬರೆದೇ. ಮತ್ತು ನಾವು ಇನ್ನೊಂದು ಏನಂದರೆ, ಇವತ್ತಿನ ಸ್ಪರ್ಧಾರ್ಥಿಗಳು ಯಾವ ಬೇಸಿಗೆ ಹೊಂಟಿದ್ವಿ ಅಂದರೆ ಸರ್, ಪ್ರಶ್ನೆ ಉತ್ತರ ಅದ್ರ ಆಳಕ್ಕೆ ಹಿಡಿತಾ ಇಲ್ಲ ಸರ್. ಇದಕ್ಕೊಂದು ಕತೆ ನೆನಪಾಗತ್ತೆ ಸರ್ ನನಗೆ. ನಿಮ್ಮ ಥರ ಒಬ್ರು ಹ್ಯಾಂಡ್ಸಮ್ ಆಗಿರ್ತಕ್ಕಂಥ ಹುಡುಗ ಏನು ಮಾಡ್ತಾನಪ್ಪ ಅಂತ ಕೇಳಿದರೆ, 24 ಕ್ಯಾರೆಟ್ ಇರ್ತಕ್ಕಂತಹ ಒಂದು ಹುಡುಗಿಯನ್ನು ಮದುವೆ ಆಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇರ್ತಾನೆ ಸರ್. ಅಂದರೆ 24 ಗೋಲ್ಡ್ ಕ್ಯಾರೆಟ್ ಇವತ್ತಿನ ಕಾಲಮಾನ ಸರ್. ಇರಲಿ ಸರ್, ಆದರೂ ಹೇಳಿದೆ ಸರ್, ಆದರೂ ಹ್ಯಾಂಡ್ಸಮ್ ಇದಿರಲ್ಲ ಸರ್. ಈಗ 24 ಕ್ಯಾರೆಟ್ ಇರ್ತಕ್ಕಂಥ ಹುಡುಗಿಯನ್ನು ಮದುವೆ ಆಗ್ಬೇಕಂತ ಹುಡುಕಾಡುವಾಗ ಅವ್ನಿಗೆ ಏನಾಗತ್ತೆ ಅಂದ್ರೆ ಸರ್, ಎಲ್ಲಿ ಹೋದರೂ ಕೂಡ 24 ಕ್ಯಾರೆಟ್ ಸಿಗಲ್ಲ. ಇವತ್ತು ಆಧುನಿಕ ಕಾಲದೊಳಗೆ ಬಂಗಾರ ಕೂಡ ಹೆಂಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅದರಲ್ಲಿ ಎಲ್ಲ ಮಿಕ್ಸ್, ತಾಮ್ರ ಮಿಕ್ಸ್ ಹೊಡೆದೊಡ್ದು ಬಂಗಾರ ಮಾಡ್ತಾರೆ. 24 ಕ್ಯಾರೆಟ್ ಗೋಲ್ಡ್ ಆಭರಣ ಮಾಡಿ ಸಿಗಲ್ಲ, ಬರಲ್ಲ ಸರ್. ಓಕೆ, ಆ ರೀತಿಯಾಗಿ ಅವನು ಎಲ್ಲೇ ಹುಡುಕಾಡಿದ್ರು ಕೂಡ ಅವನಿಗೆ 16 ಗುಣ, 18 ಗುಣ, ಲಾಸ್ಟ್ 20 ಗುಣ ಸಿಗ್ತಿದ್ದು ಸರ್. ಅವರು ಸೋದರ ಮಾವನ ಮನೆಗೆ ಹೋಗ್ತಾನೆ. ಸೋದರ ಮಾವನ ಮನೆಗೆ ಹೋದಾಗ
ಎಲ್ಲಿ ಹೋದ್ರೂ ಸಿಗಂಗಿಲ್ಲ, ಇವು 20ವರೆಗೆ ಸಿಗ್ತಾವೆ, ಅವ್ನಿಗೆ 24 ಬೇಕಾಗಿದೆ. ಹಾಂ ಸರ್. ಇವತ್ತಿನ ಕಾಲಮಾನ 24 ಸಿಗೋದು ಭಾಳ ಕಠಿಣ ಅಂತಕ್ಕಂಥದ್ದು ನಿಮಗೂ ಗೊತ್ತು, ನಮಗೂ ಗೊತ್ತು. ಗೋಲ್ಡೇ ಸಿಗಲ್ಲ ಅಂದಮೇಲತ್ತ. ಹಾಂ ಸರ್. ಹೌದಾ? ಒಂದು ಮಾವನ ಮನೆಗೆ ಹೋದಾಗ ಏನಾಗತ್ತಪ್ಪ ಅಂತ ಕೇಳಿದ್ರೆ 22 ಗುಣ ಇರ್ತಕ್ಕಂಥ ಹುಡುಗಿ ಐತಿ ಅಂತ ಹೇಳ್ತಾರೆ ಸರ್. ಎಷ್ಟು ಗುಣ ಇರ್ತಕ್ಕಂಥ ಸರ್? 22 ಗುಣ. ಹಾಂ, 22 ಗುಣ ಇರ್ತಕ್ಕಂಥದ್ದು. ಹೌದಾ? ಯಾರ ಮನೆಗೆ ಹೋದಾಗ? ಮಾವನ ಮನೆಗೆ ಹೋದಾಗ 22 ಗುಣ ಹುಡುಗಿ ಅಂದ್ಮೇಲೆ ಭಾಳ ಖುಷಿಯಾಗಿ ಏನು ಮಾಡಿಬಿಡ್ತಾನೆ ಸರ್ ಅಂದ್ರೆ ಮದುವೆ ಆಗಿ ಕರ್ಕೊಂಡು ಬಂದುಬಿಡ್ತಾನೆ ರೀ. ಹಾಂ ಸರ್. ಅಷ್ಟು ಜಲ್ದಿ ಹೆಂಗೆ ಮದುವೆ ಆಯ್ತು ಅಂತ ನೀವು ಕೇಳ್ತೀರಿ ಸರ್. ಈಗ ಹಾಂ ಸರ್. ಅಂದರೆ ಮೊದಲು 3 ದಿನ ಮದುವೆ ಆಗ್ತಿದ್ದು, ಹಾಂ ಸರ್. ನಿಮ್ಮ ಭಾಗಕ್ಕೆ 3 ದಿನ ಈಗೂ ಮದುವೆ ಆಗ್ತಾವೆ ಸರ್. ಹಾಂ ಸರ್. ನಮ್ಮ ಹೌದಾ? ರಿಸೆಪ್ಷನ್ನು, ಮದುವೆ, ಬೀಗ್ರೂಟ ಅಂತೇಳಿ. ನಮ್ಮ ಭಾಗಕ್ಕೆ ಹೋತು ಸರ್ ಅದು ಒಂದೊಂದು ದಿನ ಮದುವೆ. ನೆಕ್ಸ್ಟ್ ಯಾದಿ ಮೇಲೆ ಶಾದಿ ಅಂತ ಸ್ಟಾರ್ಟ್ ಆಯ್ತು ಸರ್. ಶಾದಿ ಮೇಲೆ ಶಾದಿ. ಈಗ ಹಾದಿ ಮೇಲೆ ಶಾದಿ ಸರ್. ಹಾಂ, ಇವು ಹಾದಿ ಮೇಲೆ ಶಾದಿ ಮಾಡ್ಕೊಂಡು ಬಂದ ಸರ್. ಏನು ಮಾಡ್ಕೊಂಡು ಬಂದ್ರಿ? ಹಾದಿ ಮೇಲೆ ಶಾದಿ ಮಾಡ್ಕೊಂಡು ಬಂದ. 22 ಗುಣ ಇದ್ದು ಹುಡುಗಿನ ಕರ್ಕೊಂಡು ಬಂದ ಸರ್. ಹಾಂ ಸರ್. ಮದುವೆ ಆಯಿತು. ಈ ನಮ್ಮ ಸಂಚಿ ಹೊನ್ನಮ್ಮನ ಹೆಸರು ಕೇಳಿರ್ಬೇಕು ನೀವು. ಹಾಂ ಸರ್. ಹಾಂ, ಸಂಚಿ ಹೊನ್ನಮ್ಮ ಹದಿಬದೆಯ ಧರ್ಮ ಅಂತ ಬರೀತಾಳ್ರಿ. ಹದಿಬದೆ ಅಂದರೆ ಏನು ಅಂತ ಒಂದು ಎಕ್ಸಾಮ್ದಾಗ ಕೇಳಿದಾರೆ ಸರ್. ಹದಿಬದೆ ಅಂದ್ರೆ ಪತಿರುತೆ ಅಂತೇಳಿ, ಅಂದರೆ ಗಂಡ ಹೆಂಡತಿ ಯಾವ ರೀತಿಯಾಗಿ ಇರಬೇಕು ಅಂತೇಳಿ. ಇವ್ರು 1 ವರ್ಷ ಹೋಯ್ತು, 2 ವರ್ಷ ಹೋಯ್ತು, ಜೀವನ ಸುಗಮವಾಗಿ ಸಾಗ್ತಾ ಇಲ್ಲ. ಅವಾಗ ಏನು ಮಾಡ್ತಾನಪ್ಪ ಅಂತ ಕೇಳಿದ್ರೆ ಈ ಹುಡುಗ ಸೀದಾ ಮಾವನ ಮನೆಗೆ ಕರ್ಕೊಂಡು ಹೋಗ್ಕಂಡ್ರಿ ಹುಡುಗಿಗೆ. ಅಲ್ಲೋ ಮಾವ, ನಿನ್ನ ಮಗಳ ಹತ್ರ 22 ಗುಣ ಅದಾವ ಅಂದು, ನನಗೆಷ್ಟು ಫಸ್ಟ್ ಕ್ಲಾಸ್ ಮೋಸ ಮಾಡಿದಿ, ಅವು 22 ಗುಣ ಯಾವ ಬ್ಯಾಡ್ ನನಗೆ, 2 ಯಾವ ಕಡಿಮೆದಾವ್ ಹೇಳು ಅಂದ. ಅವಾಗ ಏನು ಮಾಡ್ತಾನಪ್ಪ ಅಂತ ಕೇಳಿದ್ರೆ, ಹುಚ್ಚ ನನಗೆ ತಿಳ್ಕೊಬೇಕಾದ್ರೆ 18 ವರ್ಷ ಆಗಿತ್ತು ನನ್ನ ಮಗಳ ಗುಣಗಳನ್ನು, ನಿನಗೆ ಹೆಂಗೆ 2 ವರ್ಷ ತಿಳಿತೈತಿ ಅಂದ. ಅವಾಗ ಏನಾಗತ್ತಪ್ಪ ಅಂತ ಕೇಳಿದ್ರೆ, ನೀವು ಕರೆಕ್ಟಾಗಿ ಹೇಳ್ತೀರಾ ಅಥವಾ ಇಲ್ಲೇ ಬಿಡ್ಲಾ ಅಂಥೇಳಿ ಹೇಳ್ತಾನೆ ನಾವು ಮಾವನಿಗೆ. ಹಾಂ, ಹಾಗಾದರೆ ಇವನು ಯಾವ ರೀತಿಯಾಗಿ ಕರ್ಕೊಂಡು ಹೋಗಿದ್ದಪ್ಪ ಅಂತ ಕೇಳಿದ್ರೆ ಅರ್ಧ ಚಂದ್ರ ಪ್ರಯೋಗ ಮಾಡಿ ಕರ್ಕೊಂಡು ಹೋಗಿದ್ದ. ಇದನ್ನು ಎಕ್ಸಾಮ್ದಾಗ ಕೇಳ್ಯಾನ ಸರ್, ಅರ್ಧ ಚಂದ್ರ ಪ್ರಯೋಗ ಅಂದರೆ ಏನು ಅಂತೇಳಿ. ಅರ್ಧ ಚಂದ್ರ ಪ್ರಯೋಗ ಅಂದರೆ ಏನು ಅಂತೇಳಿ. ಈ ಹದಿಬದಿ ಅಂದ್ರೂ ಗೊತ್ತಾಗಿದೆ ಈಗ. ಹಾಂ, ಗೊತ್ತಾಗಿದೆ. ಅರ್ಧ ಚಂದ್ರ ಅಂದ್ರೂ ಗೊತ್ತಾಯ್ತು, ಇಲ್ಲಿ ಮಾವ ಅಂದ್ರೂ ಗೊತ್ತಾಗೈತಿ, ಹುಡುಗ ಅಂದ್ರೂ ಗೊತ್ತಾಗೈತಿ, ಸಂಖ್ಯೆನೂ ಗೊತ್ತಾಗೈತಿ. ಗೊತ್ತಾಗಿಲ್ಲ ಸರ್. ಹಾಂ, ಗೊತ್ತಾಗಿಲ್ಲಲ್ಲ ಸರ್. ಅರ್ಧ ಚಂದ್ರ ಅಂದರೆ ಏನು ಅಂದರೆ ಪರೀಕ್ಷೆ ಒಳಗೆ ಕೇಳಿದಾನೆ ಸರ್, ಕುತ್ತಿಗೆ ಹಿಡಿದು ಕರ್ಕೊಂಡು ಹೋದ ಸರ್. ಹಿಂಗೆ ಹಿಡಿ ಸರ್, ಹಿಂಗೆ ನಿಮ್ಮನ್ನು ಹಿಡಿಬಾರ್ದು, ಹಿಂಗೆ ಹಿಡಿ ಸರ್. ಹಾಂ, ಅರ್ಧ ಚಂದ್ರ ಪ್ರಯೋಗ ಮಾಡಿ ಕರ್ಕೊಂಡು ಹೋದ ಸರ್. ಅವಾಗ ಏನಾಗತ್ತಪ್ಪ ಅಂತ ಕೇಳಿದ್ರೆ, ಅವಾಗ ಮಾವ ಹೇಳ್ತಾನೆ, ನೋಡಪ್ಪ ಅಳಿಯ, ನನ್ನ ಮಗಳಿಗೆ ಒಂದು ಹೇಳಿದವ್ರ ಮಾತು ಕೇಳಲ್ಲ, ಒಂದೇನು ಹೇಳಿದವ್ರ ಮಾತು ಕೇಳಲ್ಲ. ಎರಡನೇದು ಏನಪ್ಪ ಅಂತ ಕೇಳಿದ್ರೆ ಸ್ವಂತ ಬುದ್ಧಿ ಇಲ್ಲ ಸರ್. ಮತ್ತು ಹೇಳಿದವ್ರ ಮಾತೂ ಕೇಳಲ್ಲ, ಸ್ವಂತ ಬುದ್ಧಿನೂ ಇಲ್ಲ ಅಂದರೆ ಜೀವನದಾಗ ಏನು ಮಾಡ್ತೀರಿ ಸರ್ ನೀವು? ಪೂರ್ಣ ಚಂದ್ರ ಪ್ರಯೋಗ. ಇಲ್ಲಿ ನೋಡ್ರಿ, ಅರ್ಧ ಚಂದ್ರ ಪ್ರಯೋಗ ಅಂತಕ್ಕಂಥದ್ದು ಗೊತ್ತಾಗಬೇಕು, ಹದಿಬದೆ ಅಂತಕ್ಕಂಥದ್ದು ಗೊತ್ತಾಗಬೇಕು, ಇವೆಲ್ಲವೂ ಕೂಡ ಸಂಖ್ಯಾವಾಚಕಗಳು ಅಂತಕ್ಕಂಥದ್ದು ಗೊತ್ತಾಗಬೇಕು, ಮಾವ ಅಂತಕ್ಕಂಥದ್ದು ಪುಲ್ಲಿಂಗ ಅನ್ನೋದು ಗೊತ್ತಾಗಬೇಕು, ಹುಡುಗ ಅಂತಕ್ಕಂಥದ್ದನ್ನು ಪುಲ್ಲಿಂಗ ಅಂತಕ್ಕಂಥದ್ದು ಗೊತ್ತಾಗಬೇಕು, ಹುಡುಗಿ ಅಂತಕ್ಕಂಥದ್ದನ್ನು ಸ್ತ್ರೀಲಿಂಗ ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಬೋದು ಸರ್. ಅಂದರೆ ಈ ಕತೆ ಉದ್ದೇಶ ಏನಂದರೆ ಸರ್, ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ಅಷ್ಟೇ ಸರ್. ನೀವು ಇತ್ತೀಚೆಗೆ ಎಷ್ಟೇ ಬೋಧನೆ ಮಾಡಿದರೂ ಕೂಡ ತಿಳ್ಕೊಳ್ತಕ್ಕಂಥ ಕೆಪಾಸಿಟಿ ಇಲ್ಲ ಅಂದರೆ ಕಾನ್ಸೆಪ್ಟ್ ಮಾಡಬೇಕು. ಮಾಡದೇ ಇದ್ರೆ ನಾವು ಎಷ್ಟು MCQ ಕಲ್ತ್ರೂ ವೇಸ್ಟ್ ಸರ್. ಅದಕ್ಕಾಗಿ 1 ಕೋಟಿ MCQ ಕಲ್ತ್ರೂ ಆ ಕೋಟಿ ಬಿಟ್ಟು ಮತ್ತೆ 30 MCQ ಹೊಸದಾಗಿ ಕ್ರಿಯೇಟ್ ಮಾಡಿ ಅಷ್ಟೇ ಸರ್. ಅದಕ್ಕೆ ಕಾನ್ಸೆಪ್ಟ್ ಮಾಡ್ಕೊಂಡ್ರೆ ಅದಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಕ್ಕಂಥ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳು ಒಂದು ಸ್ವಂತ ಬುದ್ಧಿ ಆದರೂ ಇರಬೇಕು, ಇಲ್ಲ ಅಂದರೆ ಹೇಳಿದವರು ಮಾತಾದರೂ ಕೇಳಬೇಕು. ಎರಡೂ ಮಾಡಲಿಲ್ಲ ಅಂದರೆ ಈ ಸ್ಪರ್ಧಾತ್ಮಕ ಯುಗದಿಂದ ನಮಗೂ ಕೂಡ ಅರ್ಧ ಚಂದ್ರ ಪ್ರಯೋಗ ಆಗತ್ತೆ ಸರ್. ಅದಕ್ಕಾಗಿ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಇವತ್ತು ಕನ್ನಡ ಕ್ಲಾಸನ್ನು ಪ್ರಾರಂಭಿಸೋಣ ಸರ್. ಸ್ಟಾರ್ಟ್ ಮಾಡ್ಬೋದಾ ಸರ್? ಓಕೆ ಸರ್. ಈಗ ಕನ್ನಡ ವರ್ಣಮಾಲೆಯ ಒಟ್ಟು ಅಕ್ಷರಗಳ ಸಂಖ್ಯೆ ಸರ್. ಇತ್ತೀಚೆಗೆ ಏನಪ್ಪ ಅಂತ ಕೇಳಿದರೆ ಸಂಖ್ಯೆಗಳ ಮೇಲೆ ಒಂದು ಪ್ರಶ್ನೆ ಇರ್ತದೆ ಸರ್. ನಾವು ಈ ಕನ್ನಡ ವರ್ಣಮಾಲೆ ಒಟ್ಟು ಅಕ್ಷರಗಳ ಸಂಖ್ಯೆ ಅಂದಾಗ ಬರೀ ಸಂಖ್ಯೆ ಒಂದೇ, ಇದನ್ನು ವರ್ಣಮಾಲೆಗಳ ಸಂಖ್ಯೆ ಅಂದರೆ ನಾನು ಕೈ ತೊಳ್ಕೊಂಡು ಬಿಟ್ಬಿಡಬಾರ್ದು, ನನ್ನ 49 ಸಂಖ್ಯೆಗಳು ಅಂಥೇಳಿ ಇವನು ಕೊಟ್ಟಿದಾರಲ್ಲ, ಇದ್ರದ್ದು ಏನು ಉದ್ದೇಶ ಅಂತಕ್ಕಂಥದ್ದನ್ನು ಕೂಡ ನಾವು ಅಧ್ಯಯನ ಮಾಡಿದರೆ ಒಂದು ಕ್ವಶನ್ಗೆ 4 ಆನ್ಸರ್ಗಳನ್ನು ನಾವು ಏನು ಮಾಡ್ಕೋಬೋದು ಸರ್, ಕಂಡು ಹಿಡಿಬೋದು ಅಂತಕ್ಕಂಥ ಕಾರಣದಿಂದ. ಏನಾಗಿದೆ ಅಂದರೆ ಸರ್, ಕನ್ನಡ ವರ್ಣಮಾಲೆ ಒಟ್ಟು ಅಕ್ಷರಗಳ ಸಂಖ್ಯೆ ಅಂದಾಗ ಎಷ್ಟಪ್ಪ ಅಂತ ಕೇಳಿದರೆ ಆಪ್ಷನ್ ಸಿ 49 ಅಂತ. ಆದರೆ ಇತ್ತೀಚೆಗೆ ಒಂದು ಪರೀಕ್ಷೆ ಒಳಗೆ ಕೇಳಿದ್ರೆ ಸರ್, ಕಡ್ಡಾಯ ಕನ್ನಡ ಪತ್ರಿಕೆ ಒಳಗೆ ರೂವನ್ನು ಹೊರತುಪಡಿಸಿ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂಥೇಳಿ ನಮ್ಮ ಸ್ಪರ್ಧಾರ್ಥಿಗಳಿಗೆ ಏನಾಗಿಬಿಡುತ್ತಂದರೆ ಈ ಇನ್ನೂವರೆಗೆ ಇದೆಯಾ ಇಲ್ಲ ಅನ್ನೋದು ಒಬ್ಬರಿಗೆ ಗೊತ್ತಿರಲ್ಲ ಸರ್. ಹಾಂ, ಯಾಕಂದರೆ ಇತ್ತೀಚೆಗೆ ಪ್ರಶ್ನೆಯರು ಯಾವ ರೂಪದಾಗಿರ್ತಾವೆ ಅಂದರೆ ಅನ್ವಯಿಕ ರೂಪದೊಳಗಿರ್ತಾವೆ ಸರ್. ಆನ್ಸರ್ ಎಲ್ಲರಿಗೂ ಗೊತ್ತಿರತ್ತೆ. ಈ ಥರ ಮಾಡಿದಾಗ ಏನಾಗಿಬಿಡತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ನಾನು ಏನು ಕಲ್ತೀನಿ, ನಾನು ಏನು ಕಲಿಬೇಕು ಅನ್ನೋದು ಗೊತ್ತಾಗಲ್ಲ ಸರ್.
ನಮಗೆ ಭಾಳ ಈಜಿ ಅನಿಸ್ಬಿಡ್ತಾವೆ ಸರ್. ಭಾಳ ಈಜಿ ಅನ್ಕೊಂಡೆ ಭಾಳ ಈಜಿ ಐತಿ. ಇದನ್ನ ನೋಡಿ ಏನು ಮಾಡಿಬಿಡ್ತೀವಿ, ರೂ ಅನ್ನು ಹೊರತುಪಡಿಸಿ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂದಾಗ ಎಷ್ಟು ಈಜಿ ಕ್ವಶನ್ ಇದೆ 48 ಅಂತೇಳಿ ಗುಂಡು ಹಾಕಿಬಿಡ್ತಾನೆ ಸರ್. ಅದು ರಿವರ್ಸ್ ನಮಗೆ ಗುಂಡು ಹಾಕ್ತದೆ ಸರ್. ಈ ಅಕ್ಷರವನ್ನು 1997 ತೆಗ್ದೀವಿ ಸರ್. ಇದನ್ನು ತೆಗೆದ 49 ಅದಾವೆ ಸರ್. ನಾವೆಲ್ಲ ಓದ್ಬೇಕಾದ್ರೆ 50. ಹಾಂ, ನಿಮಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರು ಅಂದರೆ ಈ ರೂ ಅನ್ನು ಹೊರತುಪಡಿಸಿ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂದರೆ 48 ಸರ್. ಈ ರೂ ಇದು ಹೃಸ್ವ ದೀರ್ಘ ಸರ್. ಇಲ್ಲಿ ಏನಾಯಿತು ಅಂದರೆ ಈ ಅಕ್ಷರವನ್ನು ಕೂಡ 2002ರಲ್ಲಿ ತೆಗೆದಿದ್ರು ಸರ್, ತೆಗೆದು ಹಾಕಿದ್ರು. ಆದರೆ ಈ ರೂವಿನ ಪರ್ಟಿಕ್ಯುಲರ್ ಅರ್ಥ ಸಿಗದೇ ಇರುವ ಕಾರಣದಿಂದ ಏನು ಮಾಡ್ತಾರೆ ಅಂದರೆ ಈ ರೂವ ಮತ್ತೆ 2003 ಪುನಃ ಏನು ಮಾಡ್ತಾರಪ್ಪ ಅಂತ ಕೇಳಿದರೆ ಸೇರಿಸ್ಕೊತಾರೆ ಸರ್. ಇದನ್ನು ಸೇರಿಸಿರುವ ಕಾರಣದಿಂದ ವರ್ಣಮಾಲೆಗಳ ಸಂಖ್ಯೆ 49. ಇಲ್ಲಾಂದ್ರೆ ಮತ್ತೊಂದು ಕಡಿಮೆ ಯಾವುದು? ಹಾಂ, 48 ಆಗ್ತಿದೆ ಸರ್. ಈ ರೂ ಜೊತೆಗೆ ಮತ್ತೆರಡು ಅಕ್ಷರಗಳನ್ನು ತೆಗಿತೀವಿ ಸರ್ ನಾವು. ಯಾವುದಪ್ಪ ಅಂತ ಕೇಳಿದ್ರೆ ನಾವು ನೀವು ಬಾಲ್ಯದೊಳಗೆಲ್ಲ ಕಲ್ತೀವಿ ಸರ್ ಇದನ್ನು ಕ್ಷ ಮತ್ತು ಜ್ಞ ಅಂತೇಳಿ. ಈ ಕ್ಷ ಜ್ಞ ರು ಮಗ್ಗಿ ಪುಸ್ತಕದಲ್ಲಿ ಕೊನೆಯ ಹಾಂ ಎಸ್ ಸರ್, ಅದು ರು ಕ್ಷ ಜ್ಞ. ಈ 3 ಅಕ್ಷರಗಳನ್ನು ಸೇರಿಸಿದಾಗ ಇದಕ್ಕೆ 3 ಅಕ್ಷರ ಸೇರಿಸಿದ್ರೆ ಎಷ್ಟಾಯ್ತು ಸರ್? +3 ಮಾಡಿದರೆ 52. ನಾವು ಮೊದಲು 97ರ ಮುಂಚೆ ಕನ್ನಡದ ವರ್ಣಮಾಲೆಗಳ ಸಂಖ್ಯೆಗಳನ್ನು ಎಷ್ಟು ಬಳಸ್ತಿದ್ದೀವಿ ಸರ್? 52 ಕೂಡ ಪ್ರಶ್ನೆ ಆಗಬಹುದು, ಆಗತ್ತೆ ಸರ್. ಓಕೆ ಸರ್. ಈಗ ನೆಕ್ಸ್ಟ್ ಏನಪ್ಪ ಅಂತ ಕೇಳಿದರೆ ಈ 3 ಅಕ್ಷರಗಳ ತೆಗೆದೀವಿ. ಯಾವಾಗ ತೆಗೆದೀವಿ? 97ರಲ್ಲಿ. ಇದನ್ನೂ ಕೂಡ ತೆಗೆದಿದ್ದೀವಿ 2002ರಲ್ಲಿ. ಮತ್ತೆ 2003ರಲ್ಲಿ ತೊಗೊಂಡಿವಿ ಸರ್. ಇದರಲ್ಲಿ ವರ್ಣಮಾಲೆಯಲ್ಲಿ. ಹೌದಾ? ಈ ಕ್ಷ ಮತ್ತು ಜ್ಞವನ್ನು ಹೊರತುಪಡಿಸಿ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಈ ರೂರ್ ಇಟ್ಕೊಂಡು ಮಾತಾಡಿದ್ರು ಅಂದರೆ 50. ಇನ್ನೊಂದು ಎಕ್ಸಾಮ್ದಾಗ ಕೇಳಿದ್ದಾರೆ ಸರ್, ಕೇಶಿರಾಜನ ಪ್ರಕಾರ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂತೇಳಿ. ಕೇಶಿರಾಜ ಏನು ಮಾಡ್ತಾರೆ ಅಂದರೆ ನಮ್ಮ ಪೂರ್ವದ ಶಬ್ದಮಣಿ ದರ್ಪಣದಲ್ಲಿ ಅಕ್ಷರಗಳ ಬಗ್ಗೆ ಮಾತಾಡ್ತಾರೆ ಸರ್. ಇನ್ನೊಂದು ಎಕ್ಸಾಮ್ದಾಗ ನೀವು ಕೇಶಿರಾಜ ಅಂದ ತಕ್ಷಣ ಮತ್ತೊಂದು ನನಗೆ ನೆನಪಾಯ್ತು ಸರ್. ಏನಂದರೆ ಒಂದು ಸಲ ಎಕ್ಸಾಮ್ದಾಗ ಕೇಳಿದ್ದಾರೆ ಸರ್, ಈ ವರ್ಣಮಾಲೆಗೆ ಕನ್ನಡದಲ್ಲಿ ಏನೆನ್ನುತ್ತಾರೆ ಅಂಥೇಳಿ. ನೋಡಿ ಸರ್, ಪ್ರಶ್ನೆ ಯಾವ ರೀತಿಯಾಗಿದೆ, ಕೆಸೆಟ್ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂಥದ್ದು. ವರ್ಣಮಾಲೆಗೆ ಕನ್ನಡದಲ್ಲಿ ಏನೆನ್ನುತ್ತಾರೆ? ವರ್ಣಮಾಲೆ ಅಂತ ಅಷ್ಟೇ ಗೊತ್ತು. ವರ್ಣಮಾಲೆ ಗೊತ್ತು, ನಮ್ಮ ಸ್ಪರ್ಧಾರ್ಥಿಗಳಿಗೆ ಅಕ್ಷರಮಾಲೆ ಅನ್ನೋದು ಗೊತ್ತು, ವರ್ಣಮಾಲೆ ಅನ್ನೋದು ಗೊತ್ತು. ಇದಕ್ಕೆ ಇನ್ನೊಂದು ನಮ್ಮ ಕನ್ನಡದಲ್ಲಿ ಬಳಸಿರ್ತಕ್ಕಂಥ ಹೆಸರು ಏನಪ್ಪ ಅಂತ ಕೇಳಿದ್ರೆ ಶುದ್ಧಿಗೆ ಅಂತ ಹೇಳಿ ಸರ್. ಶುದ್ಧಿಗೆ ಅಂತೇಳಿ. ವರ್ಣಮಾಲೆಗೆ ಇನ್ನೊಂದು ಹೆಸರು ಏನಂತ ಕರಿತೀವಿ ನಾವು? ಶುದ್ಧಿಗೆ. ಲಾಸ್ಟ್ ಕನ್ನಡ ಒಂದು ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಸರ್. ಶುದ್ಧಿಗೆ ಎಂದರೆ ಅಂತ ಡೈರೆಕ್ಟ್ ಕೇಳ್ಬೋದು ಸರ್. ಪ್ರಶ್ನೆಗಳು ಯಾವ ರೀತಿ ನೋಡ್ರಿ, ನಾವು ಒಂದೇ ಪ್ರಶ್ನೆ ಇಟ್ಕೊಂಡು ಆಟ ಆಡ್ತಾ ಇದ್ದೀವಿ ಸರ್. ಎಷ್ಟು ಆನ್ಸರ್ ಸಿಗ್ಬೋದು ನಮಗೆ ಅಂದರೆ ಸ್ಪರ್ಧಾರ್ಥಿಗಳಿಗೆ ಇತ್ತೀಚೆಗೆ ಓದ್ತಕ್ಕಂಥ ಕೆಪಾಸಿಟಿ ಏನಾಗಿದೆ ಅಂದರೆ ಕನ್ನಡ ವರ್ಣಮಾಲೆ 49 ಹೊಡಿ ಅಂತೇಳಿ ಶಾವಿಗ್ಯಾಗ ಮಜ್ಜಿಗೆ ಅಂತೇಳಿ ಹೊಡೆದು ಬಿಡ್ತಾರೆ. ಮೊನ್ನೆ ನೀವೊಂದು ಕ್ಲಾಸಲ್ಲಿ ಶಾವಿಗ್ಯಾಗ ಮಜ್ಜಿಗೆ ಅಂತ ಹೇಳಿದ್ರಿ ಸರ್. ಆ ಶಾವಿಗೆ ಅಂದಾಗ ನನಗೆ ಮತ್ತೊಂದು ನೆನಪಾತು, ಶಾವಿಗೆ ಯಾವ ಭಾಷೆಯಿಂದ ಬಂದ ಪದ ಅಂತ ಕೇಳಿದಾನೆ ಸರ್. ನೋಡ್ರಿ, ಇಲ್ಲಿ ಹೆಂಗೆ ಮಾಡೀವಿ ಅಂದರೆ ಒಂದು ಗ್ರೀಕ್ ಪದ ಇನ್ನೊಂದು ಕನ್ನಡ ಪದ ಕೂಡಿಸಿ ನಾವು ಸಂಶೋಧಕರಾಗಿವಿ ಸರ್. ಮಜ್ಜಿಗೆ ಅಂತಕ್ಕಂಥದ್ದು ಕನ್ನಡ ಪದ, ಇದು ಗ್ರೀಕ್ ಪದ, ಇದು ಕನ್ನಡ ಪದ. ನಮ್ಮ ಸೈನ್ಸಲ್ಲಿ ಹೈಬ್ರಿಡ್ ಮಾಡ್ತೀವಿ. ಹಾಂ, ಇದು ಹೈಬ್ರಿಡ್ ಸರ್, ಹೈಬ್ರಿಡ್ ಇಂಜಿನ್ ಸರ್. ಇದು ಎರಡು ಸೇರಿ ಶಾವಿಗ್ಯಾಗ ಮಜ್ಜಿಗೆ ಅಂತೇಳಿ. ಇತ್ತೀಚೆಗೆ ನೀವು ಮಾಡಿರ್ತಕ್ಕಂಥ ಉದಾಹರಣೆನ ಒಂದು ಎಕ್ಸಾಮ್ದಾಗ ಪ್ರಶ್ನೆ ಆಗ್ಬೋದಲ್ಲ ಸರ್ ನಾಳೆ? ನಾನು ಎಕ್ಸಾಮ್ ರಿಲೇಟೆಡ್ ಮಾತಾಡ್ತೀನಿ ಸರ್, ಜೊತೆಗೆ ನೀವು ಮಾತಾಡಿರ್ತಕ್ಕಂಥ ಕೆಲವೊಂದು ಉದಾಹರಣೆಗಳನ್ನು ತೊಗೊಂಡು ಹೋಗ್ತೀನಿ ಸರ್. ಒಟ್ಟು ನಮ್ಮ ಹುಡುಗರಿಗೆ ಮೋಸ್ಟ್ಲಿ 48, 47, 49, 50 ರೂ ಯಾವಾಗ ತೆಗೆದ್ರು, ರೂ ಯಾವಾಗ ಹಾಕಿದ್ರು, ಯಾರು ತೆಗೆದ್ರು, ಯಾರು ಅನ್ನ ಮತ್ತಿನ್ನೂ ಉಳಿಸ್ಕೊಂಡಿದ್ದೀವಿ. ಮತ್ತೆ ನಮ್ಮ ಕೇಸಿ ರಾಜ ಶಬ್ದಮಣ ದರ್ಪಣ ಇತ್ತಲ್ಲ, ಅಲ್ಲಿ ಮತ್ತೆ ಯಾವ ಅಕ್ಷರಗಳನ್ನು ತೆಗೆದ್ರು ಅಲ್ಲಿ ಪರ್ಟಿಕ್ಯುಲರ್ ಆಗಿ 57 ಅಕ್ಷರಗಳಿದ್ವು ಸರ್. ಆ 57 ಅಕ್ಷರಗಳಲ್ಲಿ 10 ಅಕ್ಷರಗಳನ್ನು ತೆಗಿತೀವಿ ಸರ್. ಆ 10 ಅಕ್ಷರಗಳನ್ನು ತೆಗೆದು 47 ಅಕ್ಷರಗಳು ಸಾಕು ಕನ್ನಡಕ್ಕೆ ಅಂತೇಳಿ ಯಾರು ಹೇಳ್ತಾರೆ ಅಂದರೆ ಕೇಶರಾಜರವರು ಹೇಳ್ತಾರೆ ಸರ್. ಈ ಎಲ್ಲ ವಿಷಯವನ್ನು ನಮ್ಮ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕದೊಳಗೆ ಒಳಗೊಂಡಿರ್ತಕ್ಕಂಥದ್ದು, ವಿಶೇಷ ಮಾಹಿತಿಯನ್ನು ಒಳಗೊಂಡು ರಚನೆ ಮಾಡಿರ್ತಕ್ಕಂಥ ಸರ್. ಪುಸ್ತಕ ಅಂತೂ ತುಂಬಾ ಸೂಪರ್ ಇದೆ ಸರ್. ಮುಂದಿನ ಕ್ವಶನ್ ಸರ್, ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸರ್. ಓಕೆ ಸರ್. ನೆಕ್ಸ್ಟ್ ಪ್ರಶ್ನೆ ಮತ್ತೆ ಎಷ್ಟು ಇಲ್ಲೂ ನಂಬರ್ ಇದಾವೆ ಸರ್. ಹಾಂ ಸರ್, ನೋಡಿ ಸರ್, ಕೇಶರಾಜನ ಪ್ರಕಾರ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಣಗಳ ಸಂಖ್ಯೆ ಎಷ್ಟು? ಈಗಾಗಲೇ ಮಾತಾಡಿದ್ದೀವಿ ಸರ್, ಅದು ಕೊಟ್ಟಿದ್ದೀವಿ. ಅವರು ಎಷ್ಟು ಪದಗಳಿತ್ತು, ಎಷ್ಟು ಅಕ್ಷರಗಳನ್ನು ತೆಗೆದ್ರು, ಸೊ ಅವೆಲ್ಲ ಮಾತಾಡಿದ್ದೀವಿ ಸರ್. 29 ಇದೆ ಸರ್. ಹಾಂ, ಇಲ್ಲಿ ಏನಾಗುತ್ತೆ ಅಂದರೆ ಸರ್ 29 ಅಂತಕ್ಕಂಥದ್ದು ಯಾವುದೇ ಸಂಖ್ಯೆ ಅಲ್ಲ, ಇದು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಸರ್. ಬಟ್ ಏನು ಹೇಳ್ತಾರೆ ಅಂದರೆ ನಮ್ಮ ಹೊಸಗನ್ನಡ ವ್ಯಾಕರಣಕಾರರು ವರ್ಣಮಾಲೆಯಲ್ಲಿ ಮತ್ತೆ ಅಕ್ಷರಗಳನ್ನು ಕಡಿತ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಕಡಿತ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ದ್ರಾವಿಡ ಭಾಷಾ ವರ್ಗ ಏನು ಬರುತ್ತಲ್ಲ, ಈ ಏನು ನಮ್ಮ ತಮಿಳ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಇಲ್ಲಿ ಮಹಾಪ್ರಾಣಗಳ ಬಳಕೆ ಇಲ್ಲ ಸರ್. ಆ ಮಹಾಪ್ರಾಣಗಳ ಬಳಕೆ ಇಲ್ಲದ ಕಾರಣಕ್ಕಾಗಿ
ಕನ್ನಡದಲ್ಲಿಯೂ ಕೂಡ ಮಹಾಪ್ರಾಣಗಳ ಅವಶ್ಯಕತೆ ಇಲ್ಲ. ಆದ್ದರಿಂದ ನಮ್ಮ ಹೊಸಗನ್ನಡದಲ್ಲಿ ಕೇವಲ 32 ಅಕ್ಷರ ಸಾಕು ಅಂತಂದೀವಿ ಸರ್. ಇದು ಅರೇಂಜ್ ಆಗ್ಬೋದು ಸರ್. ದ್ರಾವಿಡ ಇದು ಆಗ್ಬೋದು ಸರ್. ಈ ಕೆಳಕಂಡ ಯಾವುದು ಬಳಕೆಯಲ್ಲಿಲ್ಲ, ಮಹಾಪ್ರಾಣಗಳು ಬಳಕೆಯಲ್ಲಿಲ್ಲ ಸರ್. ಜೊತೆಗೆ ಆಡು ಭಾಷೆಯಲ್ಲಿ ಹಿಂಗೂ ಕೇಳ್ಬೋದು ಸರ್ ನಿಮಗೆ. ಈ ಕೆಳಗಿನ ಗ್ರಾಮ್ಯ ಭಾಷೆಗಳಲ್ಲಿಯೂ ಕೂಡ ಕನ್ನಡ ಮಹಾಪ್ರಾಣಗಳ ಬಳಕೆ ಇಲ್ಲ ಸರ್. ಈಗ ನಾವು ಆಡು ಭಾಷೆ ಒಳಗೆ ಈಗ ಆದಿ ಅಂತಕ್ಕಂಥದ್ದೊಂದು ಬರಿತೀವಿ ಅಂದ್ಕೊಳ್ಳಿ ಸರ್. ಇದು ಈ ಆದಿ ಅಂದ್ರೆ ಪ್ರಾರಂಭ ಸರ್. ಇನ್ನೊಂದು ಆದಿ ಬರಿತೀವಿ ಸರ್ ನಾವು. ಈಗ ನಮಗೆ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಗೊತ್ತಾಗಲ್ಲ ಈ ಆದಿಗೆ ವ್ಯತ್ಯಾಸ ಏನು ಅಂತೇಳಿ. ಈ ಆದಿ ಅಂದರೆ ಪ್ರಾರಂಭ ಸರ್, ಈ ಆದಿ ಅಂದರೆ ಮನೋರೋಗ ಸರ್. ವ್ಯತ್ಯಾಸ ಇಷ್ಟೇ ಸರ್. ಅದಕ್ಕಾಗಿ ನಮ್ಮ ಕನ್ನಡ ಭಾಷೆ ಉತ್ತಮ ಪ್ರಾರಂಭ ಇಲ್ಲ ಅಂದರೆ ಮನೋರೋಗಕ್ಕೆ. ಹಾಂ, ಎಸ್, ಗುಡ್ ಸರ್. ಏನು ಸರ್ ನಿಮ್ಮದು? ಅದೇ ಸರ್ ವಿಶೇಷತೆ ಏನಪ್ಪ ಅಂತ ಕೇಳಿದರೆ ಆ ಟೈಮಲ್ಲಿ ಹೊಡಿತಿರಲ್ಲ ಪಂಚಿಂಗ್ ಡೈಲಾಗ್, ಅದು ಕೂಡ ಏನಪ್ಪ ಅಂತ ಕೇಳಿದ್ರೆ ನಿಮ್ಮ ಯಶಸ್ವಿಗೂ ಕೂಡ ಕಾರಣ ಸರ್. ಎಸ್ ಸರ್. ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಸರ್, ಇವುಗಳಿಗೆ ಹೀಗೆನ್ನುವರು ಅಂತ ಹೇಳಿ. ಇಲ್ಲಿ ಇವುಗಳಂದ್ರೆ ಯಾವುವು ಅಂತ ಕೇಳ್ತಾನೆ ಸರ್. ನೀವೆಲ್ಲ ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ ಸರ್. ಏನಂತ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಸಂಧ್ಯಾಕ್ಷರ ಅಂತ ಕೊಟ್ಟಿದ್ದಾರೆ ಸರ್. ಭಾಳ ಪುಸ್ತಕಗಳಲ್ಲಿ ಇದನ್ನು ತಪ್ಪಾಗಿ ಬರೆದಿದ್ದಾರೆ ಸರ್. ಇದನ್ನು ಯಾವ ರೀತಿಯಾಗಿ ಬರೆದಿದ್ದಾರೆ ಅಂದರೆ ಹಾಂ, ಸಂಧ್ಯಾಕ್ಷರ ಅಂತ ಮಾಡ್ತಾರೆ ಸರ್. ಇದು ದಾ ಇಳಿಸ್ಬಾರ್ದು ಸರ್. ಇದು ಎಣ್ಣು ಸಂಧಿಯ ಪದ. ಯಾವ ಸಂಧಿಯ ಪದ ಸರ್? ಇದು ಎಣ್ಣು ಸಂಧಿಯ ಪದ. ಸಂಧ್ಯಾ ಅಂದರೆ ಸಂಜೆ ಪದ ಅಂತ. ಹಾಂ, ಸಂಧ್ಯಾ ಅಂದರೆ ಸಂಜೆ, ಅರ್ಥ ಆಗತ್ತೈತಲ್ಲ. ಇದು ಎಣ್ಣು ಸಂಧಿಯ ಪದವಾಗಿರುವುದರಿಂದ ಸಂಧ್ಯಾಕ್ಷರ ಅಂತಕ್ಕಂಥದ್ದು ಸರಿಯಾಗಿ ಹಿಂಗೆ ಬರಿಬೇಕು ಸರ್. ಓಕೆ, ಹಾಗಾದರೆ ಇವು ಸಂಧ್ಯಾಕ್ಷರಗಳನ್ನು ಅಲ್ಲ. ಸಂಧ್ಯಾಕ್ಷರಗಳು ಯಾವುವು ಅಂತೇಳಿ ಕೇಳ್ತಾನೆ. ಸಂಧ್ಯಾಕ್ಷರಗಳು ಯಾವಪ್ಪ ಅಂತ ಹೇಳಿದರೆ ಕನ್ನಡದಲ್ಲಿ ಐ ಮತ್ತು ಔ ಸರ್. ಇದ್ರ ಮೇಲೆ ಇನ್ನೊಂದು ರೀತಿ ಪ್ರಶ್ನೆ ಕೇಳಬಹುದು ಸರ್. ನಮಗೆ ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು ಅಂದರೆ ಸಂಯುಕ್ತಾಕ್ಷರಗಳು ಅಂತ ಬರ್ತಾವ, ಗುಣಿತಾಕ್ಷರಗಳು ಅಂತ ಬರ್ತಾವ, ಸಂಧ್ಯಾಕ್ಷರಗಳು ಅಂತ ಬರ್ತಾವೆ ಸರ್. ಅವಕ್ಕೆ ವ್ಯತ್ಯಾಸ ಏನು ಅಂತಕ್ಕಂಥ ನೆಕ್ಸ್ಟ್ ಕ್ವಶನ್ ಇದೆ ಸರ್, ಮಾತಾಡ್ತೀನಿ ಅಲ್ಲಿ. ಅಲ್ಲಿವರೆಗೆ ಪೆಂಡಿಂಗ್ ಇಡೋಣ ಸರ್ ಅದನ್ನು ಹಾಗೆ. ಇಲ್ಲಿ ಯೋಗವಾಹಕಗಳು ಅಂತೂ ಕೂಡ ಬಳಸೋಣ ಸರ್. ಹಾಂ, ಇಲ್ಲಿ ಯೋಗ ಅಂದರೆ ಏನು ಅಂತ ಕೇಳಿದರೆ ಯೋಗ ಅಂದರೆ ಸಂಬಂಧ ಅಂತ ಹೇಳಿ ಸರ್. ಯೋಗ ಅಂದರೆ ಏನು? ಸಂಬಂಧ ಮಾಡೋಕ್ಕೂ. ಹಾಂ, ಎಸ್. ವಾಹಕ ಅಂದರೆ ಹೊಂದಿದ ಅಂತ ಹೇಳಿ. ಎದರ ಜೊತೆಗೆ ಸಂಬಂಧ ಹೊಂದಿ ಬಳಸ್ತಾವು ಅಂತ ಕೇಳ್ತಾರೆ. ಇದನ್ನು ಇವು ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಬಳಕೆ ಆಗುತ್ತಾವೆ ಸರ್. ಆದ್ದರಿಂದ ಇವಾಗ ಏನಂತ ಕರೀತಾರೆ ಅಂದರೆ ಹಾಂ, ಯೋಗ ವಾಹಕಗಳು ಅಂದರೆ ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳಿಗೆ ಯೋಗ ವಾಹಕಗಳು ಅಂತ ಕರಿತೀವಿ. ಇದನ್ನು ಕೊಡಲಾರ್ದ ಇನ್ನೊಂದು ಪದ ಕೊಡ್ಬೋದು ಸರ್ ನಮಗೆ, ಕ್ಲಿಬ ವರ್ಣಗಳು ಅಂತೇಳಿ. ಕ್ಲೀಬ ವರ್ಣಗಳು ಅಂತೇಳಿ. ಕ್ಲೀಬ ವರ್ಣಗಳಂದ್ರೂ ಒಂದೇ, ಯೋಗ ವಾಹಕ ಅಂದ್ರೂ ಒಂದೇ. ವರ್ಣಗಳು, ಯೋಗವಾಹಕಗಳು, ಸಂಬಂಧ ಇನ್ನೊಂದು ಅಕ್ಷರಕ್ಕೆ ಸಂಬಂಧ ಹೊಂದಿ, ಎದರ ಜೊತೆಗೆ ಸಂಬಂಧ ಹೊಂದಿ? ಸ್ವರಗಳೊಂದಿಗೆ. ಇವು ಸ್ವತಂತ್ರ ಅಲ್ಲ. ಇವು ಹೆಂಗಪ್ಪ ಅಂತ ಕೇಳಿದ್ರೆ ಗುಲಾಮಗಿರಿಯಲ್ಲಿ ಇರ್ತಕ್ಕಂಥ ಅಕ್ಷರಗಳ್ರಿ ಇವು. ಒಬ್ಬನಿಗೆ ಏನು ಅರ್ಥ ಇಲ್ಲ, ಜೊತೆಗೆ ಅರ್ಥ ಕೊಡ್ತಾವೆ. ಆದ್ದರಿಂದ ಇವುಗಳು ಸ್ವರಗಳೊಂದಿಗೂ ಬಳಕೆ ಆಗ್ತಾವೆ ಸರ್. ಇನ್ನೊಂದು ವ್ಯಂಜನಗಳೊಂದಿಗೂ ಬಳಕೆ ಆಗ್ತಾವೆ ಸರ್. ಈ ಸ್ವರಗಳೊಂದಿಗೂ ಬಳಕೆ ಆಗಿರುವುದರಿಂದ, ವ್ಯಂಜನಗಳೊಂದಿಗೂ ಬಳಕೆ ಆಗೋದರಿಂದ ಇವುಗಳಿಗೆ ಸ್ವರಾಂಗ ಮತ್ತು ವ್ಯಂಜನಾಂಗ ಅಂತೂ ಕೂಡ ಕರೀತಾರೆ ಸರ್. ಏನೇನಂತ ಕರೀತಾರೆ ಸರ್ ಇವಕ್ಕೆ? ಮತ್ತು ವ್ಯಂಜನಾಂಗ. ಹಾಂ, ಇನ್ನೊಂದ್ಸಲ ಎಕ್ಸಾಮ್ದಾಗ ಕೇಳಿದ್ರೆ ಸರ್ ಏನಂತ ಕೇಳಿದ್ರೆ ಅಂದರೆ ಯಾವ ಯೋಗವಾಹಕವನ್ನು ಪಂಚಮ ವರ್ಣ ಅಥವಾ ಪಂಚವರ್ಣ ಅಂತ ಕರೀತಾರೋ ಅಂಥೇಳಿ. ಈ ಅಕ್ಷರ ಇದೆಯಲ್ಲ ಸರ್, ಈ ಅಮ್ ಅಂತಕ್ಕಂಥ ಅಕ್ಷರ ಬರಿತೀವಲ್ಲ, ಹಾಂ, ಈ ಅಮ್ ಅಂತಕ್ಕಂಥದ್ದು ಈ ನಾವೆಲ್ಲ ಅನುನಾಸಿಕ ಅಕ್ಷರಗಳು ಅಂತೀವಿ ಸರ್. ಅನುನಾಸಿಕ ಅಂದರೆ ಹಾಂ, ಅನು ಅಂದರೆ ಏನು? ಜೊತೆಗೆ ಅಂಥೇಳಿ. ಮೂಗ ಅಂದ್ರೆ ನಾಸಿಕ ಅಂಥೇಳಿ. ನಾಸಿಕದ ಸಹಾಯದಿಂದ ಉಚ್ಚಾರ ಆಗ್ತಾವೆ ಸರ್. ಯಾವ ಸರ್? ನ, ಞ, ನ, ನ, ಮ. ಈ ಅಕ್ಷರಗಳ ಅರ್ಥವನ್ನು ಸೂಚಿಸ್ತಕ್ಕಂಥ ಏಕೈಕ ಅಕ್ಷರ ಯಾವುದು ಸರ್? ಅಮ್ ಅಂಥೇಳಿ ಸರ್. ಪ್ರಶ್ನೆಯನ್ನು ಹೆಂಗೆ ಕೇಳಿದಾರೆ ಕೇಳಿದ್ರೆ ಲಾಸ್ಟ್ ಒಂದು ಕಡ್ಡಾಯ ಕನ್ನಡ ಪತ್ರಿಕೆ ಒಳಗೆ ಅಮ್ ಬದಲಾಗಿ ಈ ಕೆಳಗಿನ ಯಾವ ಅಕ್ಷರವನ್ನು ಬಳಸುತ್ತಾರೆ ಅಂತೇಳಿ ಕೇಳಿದ್ದ ಸರ್. ಮ ಅಂತೇಳಿ ಆಪ್ಷನ್ ಕೊಟ್ಟಿದ್ದ ಸರ್. ಅದರಲ್ಲಿ ಅದು ಸರಿ, ನ ಅಂತ ಕೊಟ್ರೆ ಅದು ಸರಿ, ನ ಅಂತ ಕೊಟ್ರೆ ಅದು ಸರಿ, ಹಿಂಗೆ ಕೊಟ್ರೆ ಇದು ಸರಿ, ಇದು ಸರಿ. ಇಲ್ಲಿ ವಿಸರ್ಗ ಇದೆ ಸರ್. ಇದು ಅನುಸ್ವಾರ ಅಂಥೇಳಿ, ಇದು ವಿಸರ್ಗ ಅಂಥೇಳಿ ಸರ್. ಈ ವಿಸರ್ಗದ ಬಗ್ಗೆನೂ ಕೂಡ ಪ್ರಶ್ನೆ ಕೇಳಿದ್ದಾರೆ. ವಿಸರ್ಗವನ್ನು ಯಾವ ಅಕ್ಷರದ ಬದಲಾಗಿ ಬಳಸ್ತೀವಿ ಅಂತ ಹೇಳಿ. 5 ಅಕ್ಷರ. ಹಾಂ, ಅಮ್ ಅಂತಕ್ಕಂಥದ್ದು 5 ಅಕ್ಷರ, ವಿಸರ್ಗ ಅಂತಕ್ಕಂಥದ್ದು 2 ಅಕ್ಷರ, ಒಂದು ಹ ಮತ್ತೊಂದು ಸ ಅಂಥೇಳಿ. ಈ ನಮ್ಮ ಯೋಗ ವಾಹಕ ಅಂದಾಗ ನಮಗೆ ಎಷ್ಟು ಅಂಶ ಗೊತ್ತಿರ್ಬೇಕು ಸರ್? ಇಷ್ಟು ಅಂಶ ಗೊತ್ತಿರ್ಬೇಕು ಸರ್. ಅವಾಗ ಏನಾಗತ್ತೆ ಅಂದರೆ ನಮಗೆ ಎಕ್ಸಾಮ್ಗಳಲ್ಲಿ ಈಸಿಯಾಗಿ ನಾವು ಏನು ಮಾಡ್ಬೋದು ಸರ್? ಪರೀಕ್ಷೆಯನ್ನು ಫೇಸ್ ಮಾಡ್ಬೋದು ಸರ್. ಅಷ್ಟು ಯೋಗವಾಹಕಗಳು ಅಂದಾಗ
ಯೋಗ ಅಂದ್ರೆ ಇನ್ನೊಂದು ಅಕ್ಷರಕ್ಕೆ ಸಂಬಂಧವನ್ನ ನೀವೇನು ಸೈನ್ಸಲ್ಲಿ ವಾಹಕಗಳು ಅವಾಹಕಗಳು ಅಂತ ಬಳಸ್ತಿರಲ್ಲ ಸರ್, ಆ ರೀತಿಯಾಗಿ ಸರ್ ಸಂಬಂಧವನ್ನ ಕಲ್ಪಿಸಿ ನಮ್ಮ ಕನ್ನಡಕ್ಕೆ ಅರ್ಥ ಕೊಡ್ತಕ್ಕಂತಹ ಎದ್ರ ಜೊತೆಗೆ ಸಂಬಂಧ ಬಂದವ ಸರ್ ಇವು ಸ್ವರಗಳೊಂದಿಗೆ ಬಳಸಿಬಿಡ್ತೀವಿ ಸರ್. ನಾವೆಲ್ಲ ಪ್ರಾಥಮಿಕ ಹಂತದೊಳಗೆ ಬಳಸ್ತಿದ್ದೀವಿ ಸರ್. ಆ ಇ ಉ ಎ ಐ ಒ ಓ ಔ ಅಂ ಅಹ ಅಂತ ಬಳಸ್ತಿದ್ವಿ. ಅವತ್ತನ್ನೆಲ್ಲರೂ ಸಪ್ರೇಟ್ ಬಳಸಿವನು ಸರ್ ನಾವು? ಇಲ್ಲ ನೋಡ್ರಿ, ನಾವು 1ನೇ ತರಗತಿ 2ನೇ ತರಗತಿ 5ನೇ ತರಗತಿವರೆಗೆ ಇವುಗಳನ್ನು ಸಪ್ರೇಟ್ ಬಳಸಲ್ಲ. 5ನೇ ತರಗತಿ ನಂತರ ಏನು ಮಾಡ್ತೀವಿ ಸರ್ ಇವತ್ತರನ್ನ ವಿಧ ಟೈಪ್ ಹೋಗ್ತೀವಿ. ಸುರುಳಿ ಬೋಧನಾ ಪದ್ಧತಿ ಅಂತೇಳಿ ಬಳಸ್ತಾ ಇರ್ತಿರಲ್ಲ ಸರ್ ನೀವು. ಆ ಸುರುಳಿ ಅಂದರೆ ವಿಷಯ ಇನ್ನೂ ಏನಾಗುತ್ತೆ ಅಗಲೀಕರಣ ಹಾಕೋತಾ ಹೋಗಿ ಕಂಟಿನ್ಯೂಷನ್ ಆಗುತ್ತಾ ಬೆಳವಣಿಗೆ ಹೊಂತ ಹೋಗುತ್ತೆ ಸಬ್ಜೆಕ್ಟ್. ಕ್ಲಿಯರಿಟಿ ಸಿಗ್ತಾರೆ. ಈಗ ಏನು ಈ 2 ಯೋಗವಾಹಕಗಳಿದೆ, ಅದರಲ್ಲಿ ಅಂ ಮತ್ತೆ ಅಹ ಬದಲಾಗಿ ಎಷ್ಟು ಪದಗಳನ್ನ ಅಕ್ಷರಗಳನ್ನು ಬಳಸ್ತೀವಿ, ಅಹ ಬದಲಾಗಿ ಎಷ್ಟು ಅಕ್ಷರಗಳನ್ನ ಬಳಸ್ತೀವಿ. ಈ ಅಂ ಅಹ ಏನ್ ಈ ಯೋಗವಾಹಕಗಳಿದೆಯಲ್ಲ, ಯಾವ ರೀತಿ ಬೇರೆ ಪದಗಳಿಗೆ ಅರ್ಥ ಕೊಡ್ತಾವ, ಅವಕ್ಕೆ ಇನ್ನೊಂದು ಹೆಸರು ಏನು ಕರೀತಾರೆ ಅಂತಕ್ಕಂಥದ್ದು ಕೂಡ ನೆನಪಿರ್ಬೇಕು ಸರ್. ಈಗ ಇದನ್ನ ಆಪ್ಷನ್ಸ್ ಕೊಡ್ಲಾರ್ದೆ ಇದನ್ನು ಕೊಟ್ಟಿದ್ರು ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಗೊಂದಲ ಆಗಿ ಸಂಧ್ಯಾಕ್ಷರ ಅಂತೂ ಹಾಕ್ಬೋದು ಹೇಳ್ಬೋದಲ್ಲ ಸರ್. ಯೋಗವಾಹಕಗಳನ್ನ ಈ ಕೆಳಕಂಡ ಯಾವ ಹೆಸರಲ್ಲಿ ಕರೀತಾರೋ ಅಂತ, ಅಥವಾ ಕ್ಲಿಬ ವರ್ಣಗಳು ಯಾವುವು ಅಂತ ಕೊಡಬಹುದು. ಈ ರೀತಿನೂ ಪ್ರಶ್ನೆಗಳನ್ನ ಕೇಳಬಹುದು ಸರ್. ಅವ್ರು ಯಾವುದೇ ರೀತಿ ಪ್ರಶ್ನೆ ಕೇಳಿ ಪ್ರಶ್ನೆ ಕೊಟ್ಟಾಗ ನಮ್ಗೆ ಉತ್ತರಿಸ್ತಕ್ಕಂಥ ಸಾಮರ್ಥ್ಯ ಇತ್ತು ಅಂದ್ರೆ ಪರೀಕ್ಷೆ ಅಂತಕ್ಕಂಥದ್ದು ಯುದ್ಧ ಅಲ್ಲ ಸರ್, ಪೆನ್ನು ಇಂಕಿನೊಂದಿಗೆ ಮಾಡ್ತಕ್ಕಂಥ ಹೋರಾಟ ಈಸಿಯಾಗಿ ಮಾಡಬಹುದು ಸರ್. ಸ್ವರಗಳು ವ್ಯಂಜನಗಳು ಏನೆಲ್ಲ ಉಳ್ಕೊಬಿಡ್ತಾವೆ. ಇಲ್ಲಿ ಸ್ವರಗಳು ಅಂತಕ್ಕಂಥದ್ದು ಸರ್. ಸ್ವರ ಅಂದ್ರೆ ಏನಂದ್ರೆ ಸರ್ ನಿಮಗೆಲ್ಲರಿಗೂ ಗೊತ್ತು, ನಮಗೂ ಗೊತ್ತು, ಸ್ಪರ್ಧಾರ್ಥಿಗಳಿಗೂ ಗೊತ್ತು. ಸ್ವರಗಳು ಅಂತಂದಾಗ ಸ್ವತಂತ್ರವಾಗಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳು. ಇವರೆಲ್ಲ ಏನಪ್ಪಾ ಅಂದ್ರೆ ಸ್ವತಂತ್ರ, ಯಾರ ಅಧೀನದೊಳಗೂ ಇಲ್ಲ, ಯಾರ ಆಳ್ವಿಕೆಗೂ ಒಳಪಟ್ಟಿಲ್ಲ. ಇವರಿದ್ರೆ ಅಂದರೆ ಇನ್ನೊಬ್ರು ಬರ್ತಕ್ಕಂಥದ್ದು. ಸ್ವರಗಳು ಅಂತಂದಾಗ ನಮ್ಮ ಕನ್ನಡದಲ್ಲಿ ಎಷ್ಟದಾವು ಅಂತ ಕೇಳಿದರೆ 13 ಅದಾವೆ ಸರ್. ಇದರಲ್ಲಿ ನಾವು ಹೃಸ್ವ ಸ್ವರ ಅಂತ ಮಾಡ್ತೀವಿ, ದೀರ್ಘ ಸ್ವರ ಅಂತ ಹೇಳಿ ಮಾಡ್ತೀವಿ, ಇನ್ನೊಂದು ಬಳಸ್ತೀವಿ ಪ್ಲುತ ಸ್ವರ ಅಂಥೇಳಿ. ಒಂದು ಎಕ್ಸಾಮ್ದಾಗ ಕೇಳಿ ನಾನು ಸರ್, ಹೃಸ್ವ ಸ್ವರ ಅಂದರೆ ಎಷ್ಟು ಮಾತ್ರಾ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥದ್ದು, ದೀರ್ಘ ಸ್ವರ ಅಂದರೆ ಎಷ್ಟು ಮಾತ್ರಾ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥದ್ದು, ಪ್ಲುತ ಸ್ವರ ಅಂದರೆ ಎಷ್ಟು ಮಾತ್ರಾ ಕಾಲ. ಹೃಸ್ವ ಸ್ವರ ಅಂದರೆ 1 ಸರ್, ದೀರ್ಘ ಅಂದರೆ 2 ಸರ್, ಪ್ಲುತ ಅಂದರೆ 3. ಒಂದ್ಸಲ ಕೇಳಿದಾನೆ ಸರ್, ಹೃಸ್ವ ದೀರ್ಘ ಪ್ಲುತ ಈ 3 ಸ್ವರಗಳನ್ನು ಉಚ್ಚರಿಸ್ತಕ್ಕಂಥ ಪ್ರಾಣಿ ಯಾವುದು ಅಂತ. ಅದು ಯಾವುದಪ್ಪ ಅಂತ ಕೇಳಿದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಕೂಗೋದು ಯಾವುದು ಸರ್? ಕೋಳಿ ಸರ್. ಕೋಳಿ ಕೂಗಲ್ಲ ಸರ್, ಹುಂಜು ಕೂಗತ್ತ ಸರ್. ನೋಡಿ ಸರ್, ಅದನ್ನು ಕೂಡ ನೀವು ಏನು ಮಾಡ್ತೀರಿ ಅಂದರೆ ಗೊಂದಲ ಮಾಡ್ತೀರಿ. ಅಂದರೆ ಕೆಲಸ ಮಾಡೋದು ಯಾರೋ, ಅದರ ಪ್ರಯಾರಿಟಿ ತಗೋದು ಯಾರೋ ಅದು. ಹೌದಾ ಸರ್? ಚೇಂಜ್ ಮಾಡೋದು ಹುಂಜನೆ ಕೂಗತ್ತ ಸರ್. ಹಾಗಾದರೆ ಈ ಹೃಸ್ವ ದೀರ್ಘ ಪ್ಲುತ ಸ್ವರವನ್ನು ಕೂಗುವ ಪ್ರಾಣಿ ಯಾವುದಪ್ಪ ಅಂತ ಕೇಳಿದರೆ ಹುಂಜ. ಇದ್ರ ಮೇಲೆ ಇನ್ನೊಂಥರ ಪ್ರಶ್ನೆ ಕೇಳಿದರೆ ಸರ್, ಹುಂಜ ಪುಲ್ಲಿಂಗನೋ ಸ್ತ್ರೀಲಿಂಗನೋ ನಪುಂಸಕಲಿಂಗನೋ ಅಂತ ಹೇಳಿ ನಿಮಗೇನು ಅನಿಸ್ತದೆ ಸರ್ ಅದು ನೋಡಿದ್ವಿಲೆ? ಹುಂಜ ಅಂದರೆ ನಮಗೆ ಪುಲ್ಲಿಂಗ ಅಂತ. ಯಾಕೆ ಅದು ಗಂಡು ಐತಿ ಅಂತ ಹೇಳಿ. ಆ ಗಂಡು ಅಂತಕ್ಕಂಥ ತಿಳ್ಕೊಂಡು ನಾವು ಪುಲ್ಲಿಂಗ ಅಂತ ಬಳಸ್ತೀವಲ್ಲ ಸರ್, ಆ ರೀತಿಯಾಗಿ ಬಳಸಬಾರ್ದು ಸರ್. ಯಾಕಂದರೆ ನಮ್ಮ ದ್ರಾವಿಡ ಭಾಷೆಯಲ್ಲಿ ಮಹತ್ ಮತ್ತು ಅಮಹತ್ ಅಂತ ಕರಿತೀವಿ ಸರ್. ಬುದ್ಧಿ ಇರುವ ಬುದ್ಧಿ ಇಲ್ಲದ ಅಂಥೇಳಿ. ಇದಕ್ಕೇನಾದರೂ ನಮಗತ್ತೆ ಬಟ್ಟೆ ಗಿಟ್ಟೆ ಹಾಕೊಂಡು ನೀಟಾಗಿ ಎಲ್ಲರ ನಿಮ್ಮ ಮುಂದೆ ಬಂದು ನಿಂತೈತೆ ಸರ್, ಅದು ಇಲ್ಲ ಅಂದರೆ ಅದಕ್ಕೆ ಬುದ್ಧಿ ಇಲ್ಲ ಅಂತ. ಆದ್ದರಿಂದ ನಪುಂಸಕ ಲಿಂಗಕ್ಕೆ ಹಾಕ್ಬೇಕು ಸರ್. ಯಾವ ಲಿಂಗಕ್ಕೆ ಸರ್? ನಪುಂಸಕ ಲಿಂಗ. ಹುಂಜ ಆದ್ರೂ ಬುದ್ಧಿ ಇಲ್ಲದಿರೋದು ಹುಂಜ. ಅದಕ್ಕಾಗಿನ ಕೋಳಿ ಕೂಗೋದು ಅಂತ ಕರೀತಾರೆ ಸರ್. ಓಕೆ, ಅರ್ಥ ಆಯಿತು ಅಂತ ಅನ್ಕೋತೀನಿ ಸರ್. ಸೂಪರ್. ಇಲ್ಲಿ ಇನ್ನೊಂದು ಕೇಳಿದಾನೆ ಸರ್, ಪ್ಲುತ ಸ್ವರಗಳ ಸಂಖ್ಯೆ ಎಷ್ಟು, ಹೃಸ್ವ ಸ್ವರಗಳ ಸಂಖ್ಯೆ ಎಷ್ಟು, ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಅಂತೇಳಿ. ಇಲ್ಲಿ ಹೃಸ್ವ ಸ್ವರಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದ್ರೆ 6, ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಅಂದರೆ 7. ಪ್ಲುತ ಸ್ವರಗಳಿಗೆ ಸಂಖ್ಯೆ ಇಲ್ಲ, ಆದರೆ ಸಂಕೇತವಿದೆ. ನೀವು CD SS100 ಅಂತ ಬಳಸ್ತಿದ್ರಲ್ಲ, ಇದಕ್ಕೆ ಇನ್ನೂ ಒಂದ್ಸಲ ಕೇಳಿದಾರೆ ಸರ್, ಇದಕ್ಕೆ ಯಾವ ಹೆಸರಿನಿಂದ ಕರೀತಾರೋ ಅಂತ ಹೇಳಿ. ಪ್ಲುತ ಸ್ವರದ ಚಿಹ್ನೆಗೆ ಯಾವ ಹೆಸರಿನಿಂದ ಕರೀತಾರೆ ಅಂದರೆ ಅವಗ್ರಹ ಚಿಹ್ನೆ ಅಂತ ಕರೀತಾರೆ ಸರ್. ಯಾವ ಗ್ರಹ ಚಿಹ್ನೆ? ಅವಗ್ರಹ. ನವಗ್ರಹ ನೆನಪಿಟ್ಕೊಂಡ್ರೆ ಅವಗ್ರಹನೂ ಕೂಡ ನೆನಪಿಗೆ ಬರುತ್ತೆ. ಅವಗ್ರಹ ಚಿಹ್ನೆ ಅಂತ ಹೇಳಿ ಕರಿತೀವಿ ಸರ್. ದರ್ಶನ್ದು ನವಗ್ರಹ, ನಮ್ಮ ಪುನೀತ್ಂದು ಅವಗ್ರಹ. ಮುಗೀತು ಸರ್. ಅಷ್ಟೇ. ಓಕೆ, ಗುಡ್ ಸರ್. ನೆನಪಿಟ್ಕೊಳ್ಬೇಕಾದ್ರೆ ಈ ಥರ ಏನಾರು ಸ್ಟ್ರಾಟಜಿ ಮಾಡ್ಕೋಬೋದು ಸರ್. ಇನ್ನು ವ್ಯಂಜನ, ಇದ್ರ ಬಗ್ಗೆ ಇನ್ನೂ ಭಾಳ ನಾವು ಡೀಪಾಗಿ ಕ್ಲಾಸಲ್ಲಿ ಮಾತಾಡೋಣ ಸರ್. ಏನು ಇದು ಬರ್ತಲ್ಲ ಸರ್, ಈಗ SDA ಕಮ್ಯುನಿಕೇಶನ್ ಪೇಪರ್ ಬರುತ್ತೆ, ಅಲ್ಲಿ ಮಾತಾಡೋಣ ಸರ್. ಒಟ್ಟಾರೆಯಾಗಿ ನಿಮ್ಮ ಪುಸ್ತಕದಲ್ಲಿ ಏನೇನಿದೆಯಲ್ಲ ಸರ್, ಅದೆಲ್ಲವೂ ನಮ್ಮ ಹುಡುಗರಿಗೆ ಹೋಗ್ಬೇಕು ಅನ್ನೋದು ನಮ್ದು ಮಹದಾಸೆ. ಅದೇ ಉದ್ದೇಶದಿಂದ ಬಂದಿದ್ದು ಸರ್. ಓಕೆ. ಈಗ ನಾವು TET ಏನು ಬೇಕು ಅಷ್ಟು ಸ್ವಲ್ಪ ಮೇಲ್ ಮಾಡ್ಕೊತಾ ಹೋಗೋಣ ಸರ್. ಓಕೆ ಸರ್. ಆಮೇಲೆ ಕಂಪ್ಲೀಟ್ ಈ ಪುಸ್ತಕನ ಅವ್ರಿಗೆ ತೆರೆದಿಡ್ಬೇಕು ಸರ್. ಓಕೆ ಸರ್. ನಾನು 2014-15 ಸಂದರ್ಭದಲ್ಲಿ TET ಬರೆದು ಪಾಸ್ ಆಗಿದ್ದು ಸರ್. ಅವತ್ತಿನಿಂದ ಇವತ್ತಿನವರೆಗೆ ಕ್ವಶನ್ ಪೇಪರ್ಗಳನ್ನು ವಿಶ್ಲೇಷಣೆ ಮಾಡ್ತಾನೆ ಬಂದಿದ್ದೀನಿ ಸರ್. ನನ್ನ 10-12 ವರ್ಷದ ಬೋಧನಾ ಅನುಭವದಲ್ಲಿ ಬಂದಿರತಕ್ಕಂಥ ಪ್ರಶ್ನೋತ್ತರಗಳ ಮಾಲಿಕೆಯನ್ನು ಜೊತೆಗೆ 91ರಿಂದ ನಾವು ಹುಟ್ಟಿದಾಗಿನಿಂದ ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ಆದರ್ಶವಾಗಿ ಇಟ್ಕೊಂಡೇ ಮಾಡಿರ್ತಕ್ಕಂಥ ಸರ್. ಸರಿ ಸರ್. ಓಕೆ, ಮುಂದೆ ಹೋಗೋಣ ಸರ್. ವ್ಯಂಜನಗಳು ಸರ್.
ಇಲ್ಲಿ ವ್ಯಂಜನಗಳು ಅಂದಾಗ ಇಲ್ಲಿ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 34 ಅಂತಕ್ಕಂಥದ್ದು ನೆನಪಿರಬೇಕು ಸರ್. ಈ ವ್ಯಂಜನಗಳಲ್ಲಿ ನಾವು ಏನು ಮಾಡ್ತೀವಿ ಅಂದರೆ 2 ಪ್ರಕಾರ ಮಾಡ್ತೀವಿ ಸರ್. ಒಂದು ವರ್ಗೀಯ ವ್ಯಂಜನ ಅಂಥೇಳಿ, ಅವರ್ಗೀಯ. ಹಾಂ, ಇನ್ನೊಂದು ಅವರ್ಗೀಯ ವ್ಯಂಜನ ಅಂಥೇಳಿ. ಸರ್ ವರ್ಗೀಯ ಅಂದರೆ ಏನು? ಹಾಂ, ಎಸ್, ಗುಡ್ ಸರ್. ವರ್ಗೀಯ ಅಂದರೆ ವರ್ಗ ಮಾಡಿ ಹೇಳೋದು ಸರ್. ನಮ್ಮ ಪ್ರಾಥಮಿಕ ಹಂತ ಮಾಧ್ಯಮಿಕ ಹಂತದೊಳಗೆ ವರ್ಗ ಮಾಡಿ ಹೇಳೋದು ಅಂತೀವಿ. ಯಾವ ರೀತಿಯಾಗಿ ವರ್ಗ ಮಾಡೋದು? ಒಂದ್ಸಲ ಎಕ್ಸಾಮ್ದಾಗ ಕೇಳಿದಾರೆ ಸರ್, ಶಬ್ದ ಹುಟ್ಟೋದು ಎಲ್ಲಿಂದ ಅಂತೇಳಿ. ಎಲ್ಲಿಂದ ಸರ್ ಶಬ್ದ ಹುಟ್ಟೋದು? ನಿಮಗೆ ಗೊತ್ತಿರಬೇಕು. ಹಾಂ, ಓಕೆ. ಶಬ್ದ ಹುಟ್ಟುವುದು ನಾಭಿಯಿಂದ ಅಂತ ಹೇಳಿ ಸರ್. ನಾಭಿ ಅಂದರೆ ಹೊಂಕಳು. ನಾವು ಸೈನ್ಸ್ನಲ್ಲಿ ನೋಡ್ತೀವಿ ಗಂಟು. ಹಾಂ, ನಮ್ಮ ಇದನ್ನು ಯಾರು ಹೇಳಿದಾರು ಅಂತ ಕೇಳಿದಾರೆ ಸರ್. ಶಬ್ದ ಹುಟ್ಟುವುದು ನಾಭಿಯಿಂದ ಅಂತೇಳಿ ಹೇಳಿರ್ತಕ್ಕಂತಹ ಲಾಕ್ಷಣಿಕರು ಅಥವಾ ವ್ಯಾಕರಣಕಾರರು ಯಾರು ಅಂತ ಕೇಳಿದರೆ ಕೇಶಿರಾಜ ಅಂತೇಳಿ. ಹಾಗಾದರೆ ಕೇಶಿರಾಜನಿಗಿಂತ ಮೊದಲೊಬ್ಬರು ಬಳಸಿದ್ರು ಸರ್, ಸಂಸ್ಕೃತ ಕವಿ ದಂಡಿ ಅಂಥೇಳಿ ಅವರ ಕಾವ್ಯದರ್ಶಿ ಕೃತಿಯಲ್ಲಿ ಶಬ್ದ ಹುಟ್ಟುವುದು ನಾಭಿಯ ಮೂಲದಿಂದ ಅಂತ ಹೇಳ್ತಾರೆ ಸರ್. ಈಗ ಎಲ್ಲ ಇತರ ಪ್ರಾಣಿಗಳಿಗಿಂತ ಸಿಂಹದ ಗರ್ಜನೆ ಭಯಾನಕ ಆಗಿರ್ತದೆ ಸರ್. ಯಾಕೆ ಭಯಾನಕ ಆಗಿರ್ತದೆ ಸರ್ ಅದು? ಹಾಂ, ನಾಭಿಯಿಂದ ತನ್ನ ಧ್ವನಿಯನ್ನು ತಗೊಂಡಾಗ ಅದರದ್ದು ಭಯಾನಕವಾಗಿರ್ತಕ್ಕಂಥದ್ದು ಇರುತ್ತೆ. ಹಾಗಾದ್ರೆ ನಮ್ಗೆ ಶಬ್ದ ಹುಟ್ಟೋದು ಎಲ್ಲಿಂದ ಅಂತ ನೆನಪಿರ್ಬೇಕು ಸರ್? ಸಿಂಹ ಥರ ನೀವು ಗರ್ಜನೆ ಮಾಡಬೇಕು ಅಂದರೆ ಸೈನ್ಸ್ನ ಗಂಟ್ಲು ಬಿಡಬೇಕು, ನಾಭಿಯಿಂದ ತಗೋಬೇಕು. ಅವಾಗ ಏನಾಗತ್ತಪ್ಪ ಅಂತ ಕೇಳಿದ್ರೆ ಸಿಂಹ ಗರ್ಜನೆ. ಈ ಸೈನ್ಸು ಕೂಡ ನಮ್ಮ ಭಾರತದ ಸಂಸ್ಕಾರದ ಕಡೆ ಬರ್ತಾ ಇದೆ ಸರ್. ಹೌದು ಸರ್. ಅವಾಗೆಲ್ಲ ಆಟಮ್ ಪರಮಾಣು ಅನ್ನೋದು ಅಂದ್ರು. ಈಗ ಪರಮಾಣು ಅಂತ ಬಿಟ್ಟು ಒಳಗಡೆ ಬೋಸಾನ್ ಗಾಡ್ ಪಾರ್ಟಿಕಲ್ ಇಂದ ವಿಶ್ವ ಸೃಷ್ಟಿಯಾಗಿದೆ, ದೇವಕಣ ಅಂತ. ಹೌದೌದು ಸರ್. ನಮ್ಮ ಇಂಡಿಯನ್ ಕಾನ್ಸೆಪ್ಟಿಗೆ ಬರ್ತಾ ಇದೆ. ಅಂದ್ರೆ ನಾವು ಮೂಲದಿಂದಲೂ ಕೂಡ ಜಗತ್ತಿನೊಳಗೆ ಶಿಕ್ಷಣದ ತಿಳುವಳಿಕೆಯನ್ನು ಕೊಟ್ಟವ್ರು ನಾವೇ. ಬಟ್ ನಾವು ಬರೆದು ಇಡಕ್ಕೆ ಹೋಗಲ್ಲ ಸರ್. ನಿಮ್ಮ ಬಗ್ಗೆ ನೀವೇನಾದ್ರು ಬರೆದು ಇಟ್ರೇನು ಸರ್? ಇಲ್ಲ, ನಮ್ಮ ವಿಜ್ಞಾನಿಗಳಾಗಿರ್ಬೋದು. ಯಾಕೆ ಬರ್ದಿಲ್ಲ ಅಂದ್ರೆ ಬರೆಯೋರಿಗೆ ಲಿಮಿಟ್ ನಾಲೆಡ್ಜ್ ಇರುತ್ತೆ. ಅದು ಅಲ್ಲ ಸರ್, ಅದು ಅಲ್ಲ ಸರ್. ನಾವು ಜನಪದರು. ಅದೇ ಅನ್ಲಿಮಿಟೆಡ್ ಲಿಮಿಟೆಡ್ ಇಲ್ಲ. ಜನಪದರಾಗಿರೋದ್ರಿಂದ ನಾವು ಹೇಳ್ಕೋತ ಹೋಗ್ಬಿಡ್ತಿದ್ವಿ. ನಮ್ಮ ಅಜ್ಜ ಹಂಗ, ನಮ್ಮ ಮುತ್ತಜ್ಜ ಹಿಂಗ. ಇದನ್ನು ಕೇಳ್ಯಾನ ಸರ್. ಜನಪದ ಜಾನಪದ ಏನು ವ್ಯತ್ಯಾಸ ಅಂತ. ಜನಪದ ಅಂದರೆ ಅನಕ್ಷರಸ್ಥರು ಬಳಸ್ತಕ್ಕಂಥದ್ದು, ಜನರಿಂದ ಜನರಿಗೆ ಬಂದಿರತಕ್ಕಂಥದ್ದು. ಜಾನಪದ ಅಂದರೆ ಇತ್ತೀಚೆಗೆ ಏನು ಮಾಡಿ ಅಂದರೆ ಎಲ್ಲ ಅಂಶಗಳನ್ನು ಒಳಗೊಂಡು ಇದು ಬರವಣಿಗೆ ರೂಪಕ್ಕೆ ಬರ್ತಲ್ಲ, ಇದು ಜಾನಪದ. ನಮ್ಮೆಲ್ಲ ಆಕ್ಚುಲಿ ನಮ್ಮ ನಾಗರಿಕತೆ ಬರೋ ಮುಂಚೆ ಜನಪದ ಇದೆ. ಜನಪದ ಅವರೆಲ್ಲ ಸಂಬಂಧಗಳ ಜೊತೆಗೆ ಯಾವಾಗ ಜೀವನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅವಾಗ ನಾಗರಿಕತೆ ಆಗುತ್ತೆ. ನಾಗರಿಕತೆಯ ಮೂಲ ಜನಪದ. ಎಸ್, ಅದು ಮುಂದುವರೆದ ಜೀವನ ಪದ್ಧತಿ, ಇದು ಕಾಡಿನ ಜನರ ಪದ್ಧತಿ, ಅಷ್ಟೇ ವ್ಯತ್ಯಾಸ ಸರ್. ಈ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತ ಮಾಡ್ತೀವಿ ಸರ್. ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳನ್ನು ಧ್ವನ್ಯಂಗದ ಆಧಾರದ ಮೇಲೆ ವರ್ಗ ಮಾಡ್ತೀವಿ ಸರ್. ಎದರದ ಆಧಾರದ ಮೇಲೆ? ಧ್ವನ್ಯಂಗದ ಆಧಾರದ ಮೇಲೆ. ಇದನ್ನು ಕೂಡ ಕೇಳ್ಯಾನ ಒಂದ್ಸಲ, ಇದು ಯಾವ ಸಂಧಿಯ ಪದ ಅಂಥೇಳಿ. ಧ್ವನಿ ಪ್ಲಸ್ ಅಂಗ, ಧ್ವನ್ಯಂಗ ಅಂತೇಳಿ. ಇದು ಕೂಡ ಎನ್ ಸಂಧಿ ಪದ ಸರ್. ಯಾವ ಸಂಧಿ ಪದ ಸರ್ ಇದು? ಎನ್ ಸಂಧಿ ಪದ. ಹಾಗಾದರೆ ಧ್ವನ್ಯಂಗ ಅಂದರೆ ಇಲ್ಲಿ ಎಷ್ಟು ಅಂಗಗಳನ್ನು ಮಾಡ್ತೀವಿ ಅಂದರೆ 5 ಅಂಗಗಳನ್ನು ಮಾಡ್ತೀವಿ. ಇಲ್ಲಿ ನೀವೆಲ್ಲ ಕೇಳಿರ್ತೀರಿ, ಕ ವರ್ಗ, ಛ ವರ್ಗ, ಠ ವರ್ಗ, ತ ವರ್ಗ, ಪ ವರ್ಗ ಅಂತ. ಹಾಂ ಸರ್, ಇದಂದಾಗ ಮತ್ತೊಂದು ನನಗೆ ಪ್ರಶ್ನೆ ನೆನಪಾಗತ್ತೆ. ಇತ್ತೀಚೆಗೆ 2025ರಲ್ಲಿ ಒಂದು ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಇದರ ಜೊತೆಗೆ ಒಂದು ಪ್ರಶ್ನೆ ಕೇಳಿದ್ದ ಸರ್. ಏನಂತ ಪ್ರಶ್ನೆಗೆ ಬರಿಬೋದಾ ಸರ್? ಈಗ ಅದನ್ನೊಂದು ಪ್ರಶ್ನೆ ಏನನ್ನೋದು ತೊಗೊಂಡೋಗಿ ಅದನ್ನು ವರ್ಗೀಯ ವ್ಯಂಜನದ ಬಗ್ಗೆ ಮಾತಾಡಿ. ನೋಡಿ ಸರ್, ತ ತ ದ ದ ನ ಈ ಅಕ್ಷರಗಳ ಜೊತೆಗೆ ಬಳಸ್ತಕ್ಕಂಥ ಅಕ್ಷರಗಳು ಯಾವುವು ಅಂತ ಕೇಳಿದ್ದ. ಲ ಮತ್ತು ಸ, ಯ ಮತ್ತು ರ, ವ ಮತ್ತು ಲ, ಆ ನಂತರ ಏನಪ್ಪ ಅಂತ ಕೇಳಿದರೆ ಶ ಮತ್ತು ಶ. ನಮ್ಮ ವಿದ್ಯಾರ್ಥಿಗಳಿಗೆ ಏನು ಅನಿಸ್ಬಿಡತ್ತೆ ಅಂದರೆ ಇದ್ರ ಜೊತೆಗೆ ಯಾವ ಅಕ್ಷರಗಳನ್ನು ಬಳಸಿದ್ರು ಅಂತ ಕೇಳಿದ್ದ ಸರ್. ನಮಗೆ ಏನು ಅನಿಸ್ಬಿಡ್ತೈತೆ ಅಂದರೆ ಹುಡುಗರಿಗೆ ತದನ್ನು ನೆಕ್ಸ್ಟ್ ಬರ್ತಕ್ಕಂಥವು ಯಾವ ಎರಲವ ಶ ಅಂತೇಳಿ ಇದಕ್ಕೆ ಗುಂಡು ಹಾಕಿಬಿಡ್ತಾರೆ ಸರ್. ಎಷ್ಟು ಈಜಿ ಐತಿ ಅಂಥೇಳಿ ಅದು ನಮ್ಮನ್ನು ಭಾರಿ ಬ್ಯೂಜಿ ಮಾಡಿಬಿಟ್ಟಿರ್ತದೆ ಸರ್. ಹಾಂ, ಬಟ್ ಇಲ್ಲಿ ಏನಪ್ಪ ಅಂತ ಕೇಳಿದರೆ ತದನ್ನ ಜೊತೆಗೆ ನಾವು ಯಾವ ಅಕ್ಷರಗಳನ್ನು ಬಳಸ್ತೀವಿ ಅಂದ್ರೆ ಲ ಮತ್ತು ಸಗಳನ್ನು ಬಳಸ್ತೀವಿ ರೀ. ಯಾಕೆ ಬಳಸ್ತೀವಿ ಅಂತ ಕೇಳಿದರೆ ನಾನು ಇದನ್ನು ಒಂದೇ ಹೇಳಿದ್ದು ಬಿಟ್ಟರೆ ಸ್ಪರ್ಧಾರ್ಥಿಗಳಿಗೆ ಏನಾಗತ್ತಪ್ಪ ಅಂದರೆ ಇವು ಬಿಟ್ಟು ಹೋಗ್ತಾವೆ ಅನ್ನೋ ಕಾರಣದಿಂದ ಒಂದು ಕೋಡ್ ವರ್ಡ್ ಮೂಲಕ ಇವು ಐದಕ್ಕೊಂದು ಆನ್ಸರ್ ಕೊಟ್ಬಿಡ್ತೀನಿ ಸರ್. ಅವಾಗ ಈಸಿಯಾಗಿ ಅರ್ಥ ಆಗತ್ತೆ ಸರ್. ಇಲ್ಲಿ ನೋಡಿ ಸರ್, ಏನಪ್ಪ ಅಂತ ಕೇಳಿದರೆ ನಾವು ಕಂಠ್ಯ ಧ್ವನಿಗಳು ಅಂತ ಬಳಸ್ತೀವಿ, ತಾಲವ್ಯ ಧ್ವನಿಗಳು ಅಂತ ಬಳಸ್ತೀವಿ, ಮೂರ್ಧನ್ಯ ಧ್ವನಿಗಳು ಅಂತ ಬರ್ತೀವಿ, ದಂತ್ಯ ಧ್ವನಿಗಳು ಅಂತ ಬಳಸ್ತೀವಿ, ಓಷ್ಠ್ಯ ಧ್ವನಿಗಳು ಅಂತ ಬಳಸ್ತೀವಿ ಸರ್. ಇದಕ್ಕೆ ನಾವು ಸಿಂಪಲ್ಲಾಗಿ ನೆನ್ಪಿಟ್ಕೋಬೋದು ಸರ್, ಅಕು ಹವಿ ಕಂಠ್ಯ ಅಂಥೇಳಿ. ಅಕು ಹವಿ ಕಂಠ್ಯ, ಕಂಠಿಕೆ ಒಂದು 2 ಸಲ ಬರತಕ್ಕಂದ್ರೆ ನೆನಪು ಉಳಿತಾವೆ ಸರ್. ಅಕು ಹವಿ ಏನು ಸರ್ ಅದು? ಕಂಠ್ಯ. ನೆಕ್ಸ್ಟ್ ಹೆಂಗೆ ನೆನಪಿಟ್ಕೋಬೇಕಂದ್ರೆ ಈಚು ಯಶ ತಾಲವ್ಯ ಅಂಥೇಳಿ.
ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ ರೂಟ ರಸ ಮೂರ್ಧನ್ಯ ಅಂಥೇಳಿ. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ ತಲಸ ದಂತ್ಯ ಅಂಥೇಳಿ. ನೆಕ್ಸ್ಟ್ ಉಪೋಷ್ಟ್ಯ ಅಂಥೇಳಿ ಇಲ್ಲೇ ಬಳಸಿಬಿಟ್ಟು ಸರ್. ಇದ್ರ ಮೇಲೆ ನೋಡ್ರಿ, ನಾನು ಇದೀಗ ಒಂದು ಪ್ರಶ್ನೆಯನ್ನು ಮಾತಾಡಿದ್ದೀವಲ್ಲ, ಅದು ಇದರ ಆಧಾರದ ಮೇಲೆ ಬಂದಿರತಕ್ಕಂಥ ಸರ್. ಹಾಂ, ಜೊತೆಗೆ ಬಳಸ್ತಕ್ಕಂಥ ಅಕ್ಷರಗಳನ್ನು ಬಳಸ್ತೀವಿ ಅಂತೇಳಿ. ಅಕುಹವಿ ಕಂಠ್ಯ ಅಂದರೆ ಈ ಕಂಠ್ಯದ ಮೂಲಕ ಉತ್ಪತ್ತಿ ಆಗ್ತಕ್ಕಂಥ ಅಕ್ಷರಗಳು ಸರ್. ಕಂಠದ ಮೂಲಕ ಅ, ಖ, ಖ, ಘ, ಘ, ङ, ಹ, ಅಹ. ವಿ ಅಂದರೆ ವಿಸರ್ಗ, ಇದು ಆಹ ಅಂಥೇಳಿ. ಇದು ಹ ಅಂದರೆ ಹ. ಕ ಅಂದರೆ ಕ ವರ್ಗದ 5 ಅಕ್ಷರಗಳು ಸರ್. ಅ ಮತ್ತು ಆ, ಈ ಅಕ್ಷರಗಳು ಕಂಠ್ಯದ ಮೂಲಕ ಉತ್ಪತ್ತನೆ ಆಗ್ತಾವೆ ಸರ್. ಇಲ್ಲಿ ಆ ಮತ್ತು ಆ, ಇಲ್ಲಿ ಕ ವರ್ಗದ 5 ಅಕ್ಷರಗಳು. 5 ಅಕ್ಷರಗಳು. ಇಲ್ಲಿ ಹ, ವಿ ಅಂದರೆ ವಿಸರ್ಗ ಅಂತ ಹೇಳಿ ಸರ್. ಆ 5 ಅಕ್ಷರಗಳು ಜೊತೆಗೆ ಇವು 4 ಅಕ್ಷರಗಳು ಎಕ್ಸ್ಟ್ರಾ ಸೇರಿ ಉಚ್ಚಾರಣೆ ಆಗ್ತಕ್ಕಂಥದ್ದು ಯಾವುದದು? ಕಂಠ್ಯ. ನೆಕ್ಸ್ಟ್ ತಾಲವ್ಯ ಅಂತ ಹೇಳಿ ಸರ್. ಈಚು ಯಶ. ನಾವು ಚ ವರ್ಗವನ್ನು ಉಚ್ಚಾರಣೆ ಮಾಡ್ಬೇಕಾದ್ರೆ ನಮ್ಮ ಹಲ್ಲು ಅದಾವ ನೋಡಿ ಸರ್. ಹಲ್ಲಿನ ಒಳಭಾಗದಾಗ ಒಂದು ವಸಡಿ ಇದೆ ನೋಡ್ರಿ, ನರಗಳ ಥರ ಇದೆ ನೋಡ್ರಿ. ಅಲ್ಲಿ ನಾಲಿಗೆ ಹತ್ತಿ ಉಚ್ಚಾರಣೆ ಆಗ್ತಾವೆ ಇವು. ಈ, ಈ, ಚ, ಚ, ಜ, ಜ, ಞ, ಯ, ಶ ಹಿಂಗೆ ಬಳಸ್ಬೇಕು ಸರ್. ಯ, ಶ ಅಲ್ಲ, ಯ, ಶ. ಇವುಗಳಿಗೆ ಯಾವ ವರ್ಣಗಳು ಅಂತ ಕರಿತೀವಿ ಅಂದರೆ ತಾಲವ್ಯ ಧ್ವನಿಗಳು ಅಂತ ಕರಿತೀವಿ. ಅಂದರೆ ಇಲ್ಲಿ ಯಾವ್ಯಾವ? ಈ, ಆನಂತರ ಯ ಮತ್ತು ಶ. ನೆಕ್ಸ್ಟ್ ರೂಟ್ ರಸ ಮೂರ್ಧನ್ಯ ಅಂಥೇಳಿ. ರೂಟ ರಸ ಮೂರ್ಧನ್ಯ ಅಂಥೇಳಿ. ಮೂರ್ಧನ್ಯ ಅಂದರೆ ಏನು ಗೊತ್ತಾ ಸರ್? ಈ ನಮ್ಮ ನಾಲಿಗೆ ಮೇಲ್ಭಾಗದೊಳಗೆ ಒಂದು ತಗ್ಗಾದ ಭಾಗ ಇದೆ ನೋಡಿ ಸರ್. ಅಲ್ಲಿ ನಾಲಿಗೆ ಒತ್ತಿ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು ಸರ್. ರು, ರು ಹಿಂಗೆ ಅನ್ಬೇಕು ಸರ್. ಅದನ್ನು ನಾವು ರು ಅಂದ್ಬಿಡ್ತೀವಿ. ರು, ಆನಂತರ ಟ, ಟ, ಡ, ಢ, ನ, ಢ, ಶ, ರ, ಶ, ಎಸ್. ಇವು ಮೂರ್ಧನ್ಯ ಧ್ವನಿಗಳು ಅಂಥೇಳಿ ಸರ್. ನೆಕ್ಸ್ಟ್ ತಲಸಾ ದಂತ್ಯ ಅಂತೇಳಿ. ತ ವರ್ಗದ 5 ಅಕ್ಷರಗಳು ಸರ್. ಹಲ್ಲಿದ್ದವ್ರಿಗೆ ಮಾತ್ರ ಹೇಳಕ್ಕೆ ಬರ್ತದೆ ಸರ್. ಸಣ್ಣ ಮಕ್ಕಳಿಗೆ ಇದನ್ನು ಉಚ್ಚಾರಣೆ ಮಾಡೋದ್ರೆ ನೀವು ಮಾಡೋಕ್ಕೆ ಬರಲ್ಲ, ಹಲ್ಲಿರಲ್ಲ. ಮತ್ತು ಕೆಲವೊಂದು ಹಲ್ಲು ಬಿದ್ದಿರ್ತಕ್ಕಂಥವ್ರಿಗೂ ಬರಲ್ಲ ಸರ್. ಹಾಂ, ತ ನೋಡಿರಿ, ಹಲ್ಲಿದ್ರೆ ಮಾತ್ರ ಹೇಳಕ್ಕೆ ಬರ್ತಾರೆ ಸರ್. ಅದು ತ, ತ, ದ, ದ, ನ, ಲ, ಸ. ಈ 3 ಅಕ್ಷರಗಳು ಎಂಥ ಇವು ಎಲ್ಲ ಅಕ್ಷರಗಳು ದಂತ್ಯ ಧ್ವನಿಗಳು ಅಂತ ಹೇಳಿ. ಹಾಂ, ಇಲ್ಲಿ ಸಿಗ್ತಲ್ಲ ಸರ್. ಇದ ಆಧಾರದ ಮೇಲೆ ಇದನ್ನ ಎಷ್ಟೋ ಕೀ ಆನ್ಸರ್ಗಳನ್ನು ತಪ್ಪು ಕೊಟ್ಟಿದ್ರು ಸರ್. ನಾವು ತದನ ಎರಲವ ಹಾಂ ಚಂಬು ರೆಡಿ. ಹಾಂ, ನಮಗೆ ಏನು ಅನಿಸ್ಬಿಡ್ತೈತೆ ಅಂದರೆ ಇದು ಯಾವ ಧ್ವನಿ ಅನ್ನೋದು ಗೊತ್ತಿರಲ್ಲ. ಇನ್ನು ಉಪೋಷ್ಟ್ಯ. ಓಷ್ಟ್ಯ ಅಂದರೆ ತುಟಿ ಸರ್. ಅವುಗಳ ಸಹಾಯದಿಂದ ಉಚ್ಚರಿಸ್ತಕ್ಕಂಥವು. ಉ, ಉ. ಹಾಂ, ಆನಂತರ ಪ, ಪ, ಭ, ಭ, ಮ. ಇವುಗಳಿಗೆ ಓಷ್ಟ್ಯ ಧ್ವನಿಗಳು ಅಂತ ಕರಿತೀವಿ ಸರ್. ಓಷ್ಟ್ಯ ಧ್ವನಿಗಳು ಅಂತ. ಅಂದರೆ ಈ ಧ್ವನ್ಯಂಗದ ಆಧಾರದ ಮೇಲೆ ಅಕ್ಷರಗಳು ಹುಟ್ಟುವುದಕ್ಕೆ ನಾವೇನಂತ ಕರಿತೀವಿ? ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಇವುಗಳನ್ನು ಎಕ್ಸ್ಟ್ರಾ ಸೇರಿಸಿವು ನಾವು ಯಾವ ಕಾರಣಕ್ಕಾಗಿ? ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ. ಹೌದಾ? ಇಲ್ಲೇ ಈ ಇನ್ನೊಂದು ನಾವು ಮಾತಾಡ್ತೀವಿ ಸರ್. ನೀವು ಕ್ಲಾಸಲ್ಲಿ ಭಾಳ ಸಲ ಹೇಳಿರ್ತೀರಿ ಮಕ್ಕಳಿಗೆ, ಎದೆ ಸಿಡಿದ್ರೆ 3 ಅಕ್ಷರ ಇಲ್ಲೋ ನಿಮ್ಮ ಎದೆಯಲ್ಲಿ ಅಂತೇಳಿ. ಅವು ಯಾವ ಅಂತ ಗೊತ್ತಾ ಸರ್ ನಿಮಗೆ? ಅಂದ್ರೆ ಆ 3 ಅಕ್ಷರ ನಾವು ಯಾವ ಕಾನ್ಸೆಪ್ಟ್ ಹೇಳಿರ್ತೀವಿ, ನಿಂತೆಲ್ಲಿ ಏನಿಲ್ಲ. ಹಾಂ, ಅವ್ರು ಕೇಳಿದ್ರೆ ಅಂದ್ರೆ ಏನು ಹೇಳ್ಬೇಕು ಸರ್? ನೆಕ್ಸ್ಟ್ ಅವು ಯಾವಪ್ಪ ಅಂತ ಕೇಳಿದ್ರೆ ಶ, ಶ, ಸ. ಈ 3 ಅಕ್ಷರಗಳನ್ನು ವಿದ್ಯಾರ್ಥಿಗಳು ಬರೆಯುವಲ್ಲಿ ಮತ್ತು ಓದುವಲ್ಲಿ ಭಾಳ ಗೊಂದಲಾಗತ್ತೆ ಸರ್. ಇದನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತೂ ಕೂಡ ಕೊಡ್ತಾನೆ ಸರ್. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಲಾಸ್ಟ್ ಯಾವುದು ಅಂತೇಳಿ. ನನಗೆ ಟ್ವಿಸ್ಟ್ ಮಾಡೋಕ್ಕೆ ಈಗ ಟೈಮ್ ಇಲ್ಲ. ಫಸ್ಟ್ ಇದೆ, ಸೆಕೆಂಡ್ ಇದೆ, ಥರ್ಡ್ ಇದೆ. ಇವ ಎದಿ ಸಿಡಿದ್ರೆ ಬರದೇ ಇರತಕ್ಕಂತಹ 3 ಅಕ್ಷರಗಳು ಸರ್. ಶ, ಶ, ಸ. ಓಕೆ, ಹೋಗ್ಬೋದಾ ಸರ್ ಮುಂದೆ? ಆನ್ಸರ್ ನಾವು ತಲಸಾ ದಂತ್ಯ ಅಂತ ಏನು ಮಾತಾಡಿದೀವಲ್ಲ, ತತದ ನ ಜೊತೆಗೆ ಬಳಸ್ತಕ್ಕಂಥ ಅಕ್ಷರಗಳು ಲ ಮತ್ತು ಸ ಅಂತಕ್ಕಂಥದ್ದು ನೆನ್ಪಿಟ್ಕೋಬೇಕು ಸರ್. ಇದಕ್ಕೆ ಯೋಗ ವಾಹಕಗಳು. ಯೋಗ ವಾಹಕಗಳು ಮಾತಾಡಿದ್ವಿ ಸರ್. ಈಗ ವ್ಯಂಜನದ ಬಗ್ಗೆ ಮಾತಾಡ್ತಾ ಇದ್ವಿ. ಆ ವ್ಯಂಜನದಲ್ಲಿ ಬರ್ತಕ್ಕಂಥ ಆನ್ಸರ್ ಯೋಗ ವಾಹಕಗಳು ಸರಿ. ಒರಿಜಿನಲ್ ಆನ್ಸರ್ ಒಬ್ಬೊಬ್ರಿಗೆ ಏನು ಅನಿಸ್ಬಿಟ್ಟು ಪಾಪ ಅವರಿಗೆ ಮೈಂಡ್ ಭಾರಿ ಹೌದೌದು ಸರ್, ಡಿಸ್ಟರ್ಬೆನ್ಸ್ ಆಗತ್ತೆ. ಆದರೆ ಒಂದು ಸಲ ನೀವು ಪೂರ್ಣವಾಗಿ ತಿಳ್ಕೊಂಡ್ಬಿಟ್ರೆ ನೆಕ್ಸ್ಟ್ ಇನ್ನೊಬ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ನಿಮಗೆ ಡಿಸ್ಟರ್ಬೆನ್ಸ್ ಆಗಲ್ಲ ಅಂತ ನಾನು ಈ ಭರವಸೆಯೊಂದಿಗೆ ಡಿಸ್ಟರ್ಬೆನ್ಸ್ ಆಗುವ ಹಾಗೆ ನಾವು ನಮ್ಮ ನಾಲೆಡ್ಜ್ ಜನ ಸೇವ್ ಮಾಡ್ಕೋಬೇಕು. ಇವತ್ತಿನ ಸ್ಪರ್ಧೆ ಅಂತಕ್ಕಂಥದ್ದು ಮೇಲ್ಮಟ್ಟದೊಳಗಿಲ್ಲ ಸರ್, ಕೆಳಗಿದೆ ಸರ್ ಸ್ಪರ್ಧೆ. ಹೌದಿಲ್ಲ ಸರ್? ಅಂದ್ರೆ ನಿಂದು ಎಲ್ಲಿ ಹೋತಪ್ಪ ಸರ್? ನಂದು ಜಸ್ಟ್ ಡಿಜಿಟ್ದಾಗ ಹೋತು ಸರ್. ಈಗ ನೀವು ಈಗ ಸೆಲೆಕ್ಷನ್ಗೆ ಒಂದು 70 ಮಾರ್ಕ್ಸ್ ತೆಗಿಯೋದಿದೆಯಲ್ವಾ, ಟಿ ಟಿಗೆ
90 ಮಾರ್ಕ್ಸ್ ತೆಗೆಯೋದು ಈಸಿ ಅದು, ಈಜಿ ಸರ್. ಆದ್ರೆ 90 ಮೇಲೆ 1 ಮಾರ್ಕ್ಸ್ ತೆಗಿಬೇಕಲ್ಲ, ಇಲ್ಲಿ 90 ಮಾರ್ಕ್ಸ್ಗೆ ಏನು ಎಫರ್ಟ್ ಹಾಕಿರ್ತೀಯ ಸರ್, ಇನ್ನೊಂದು ಎಫರ್ಟ್ಲೆಸ್ ತೆಗಿಬಹುದು ಸರ್. ಹೌದು ಸರ್. ಬಟ್ ಏನಪ್ಪಾ ಅಂದ್ರೆ ಇದೇ CDP ಬರೀತಾರೆ ಇವರು, ಇಂಟ್ರೆಸ್ಟ್ ಇರಬೇಕು ಮೇನ್ ಅದು ಸರ್. ಒಂದು ವಿಮಾನದ ಕತೆ ಸರ್. ವಿಮಾನ ಹೇಳ್ತಂತೆ, ನಾನು ಈ ವಾತಾವರಣದಲ್ಲಿ ಆರಾಮ್ ಗೀಚ್ಕೊಂಡು ಹೆಂಗಾರೆ ಹೋಗ್ತೀವಿ, ರಾಕೆಟ್ ನೀನ್ ಯಾಕಲ್ಲ ಹೆಂಗ್ ಹೋಗ್ತೀಯ ಅಂತ. ರಾಕೆಟ್ ಹೇಳ್ದಂತೆ, ನಿನ್ ಬುಡದಾಗ ಬೆಂಕಿ ಬಿದ್ರೆ ನಾವು ರಾಕೆಟ್ ಆಗ್ಬೇಕು ಸರ್. ರಾಕೆಟ್ ಆದ್ರೆ ಈ ಗ್ರಹ ಇನ್ನೊಂದು ನಾವು ಕಣ್ಣಿಗೆ ಕಾಣಲ್ದಂಗೆ ಹೋಗ್ತೀವಿ ಸರ್. ಬುಡದಾಗ ಒಂದು ಬೆಂಕಿ ಇರ್ಬೇಕು. ಎಲ್ಲರಲ್ಲೂ ಬೆಂಕಿ ಇದೆ ಸರ್, ಬಟ್ ಅದನ್ನ ಕರೆಕ್ಟ್ ಆಗಿ ಊದವ್ರಿಲ್ಲ ಸರ್. 10,000 ಅದಾರ ಸರ್, ಅದನ್ನ ಊದ್ಬೇಕು ಸರ್, ಆಟೋಮೆಟಿಕ್ ಹತ್ತೈತೆ ಸರ್ ಅದು. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ಸರ್. ಕನ್ನಡ ವರ್ಣಮಾಲೆಯ ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ. ಈಗಾಗಲೇ ಸ್ವರಗಳ ಬಗ್ಗೆ ಮಾತಾಡಿವಿ ಸರ್ ಹಿಂದಿನ ವಿಡಿಯೋದಲ್ಲಿ, ವಿಡಿಯೋದಲ್ಲ ಸ್ಲೈಡಲ್ಲಿ. ಸ್ವರಗಳ ಸಂಖ್ಯೆ ಅಂತ ಕೇಳಿದಾಗ 13 ಸರ್. ರು ಅಂದಿದ್ದಾಗ ಎಷ್ಟಾಗಿತ್ತು ಸ್ವರಗಳ ಸಂಖ್ಯೆ? 14 ಅಂತ ಹೇಳಿ ಸರ್. ರು ಅನ್ನು ಸೇರಿದಾಗ 14. ದೀರ್ಘ ಸ್ವರ ಇತ್ತಲ್ಲ ಸರ್ 6, ಅದು ಸೇರಿದಾಗ 14. ಈಗ ಅದನ್ನು ನಾವು ಹೊಡೆದು ಹಾಕಿವಿ. ಈ ರು ಕಂಟಿನ್ಯೂ ಇದೆ. ಇದು ತೆಗೆದು ಒಂದ್ಸತಿ ಹಾಕ್ಯಾರ, ಮನೆಯಿಂದ ಓಡಿಸಿ ನಿಮಗೆ ಹಿಂಗೂ ಕೇಳ್ಬೋದು, ಈ ರು ಅನ್ನು ಸೇರಿಸಿ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ಈಗ ಇತ್ತೀಚೆಗೆ ಇದನ್ನು ತೆಗೆದು ಹಾಕಿದಾಗ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ಹೆಂಗಾದ್ರೂ ಕೇಳ್ಬೋದು ಸರ್. ಯಾವ ರು ಕನ್ನಡ ಅಕ್ಷರಮಾಲೆಗಳಿಂದ ತನ್ನ ಸ್ಥಾನವನ್ನು ಕಳ್ಕೊಂಡಿದೆ ಅಂತ ಕೇಳ್ಬೋದು ಸರ್. ಯಾವ ರೀತಿಯಾಗಿ ಕೇಳ್ಬೋದು. ಅದಕ್ಕಾಗಿ ನಾವು ಈ ರೀತಿಯಾಗಿ ಡೀಪಾಗಿ ಎಕ್ಸ್ಪ್ಲನೇಷನ್ ಮಾಡೋದು ಉದ್ದೇಶ ಏನಪ್ಪ ಅಂತ ಕೇಳಿದರೆ, ಪರೀಕ್ಷೆಯಲ್ಲಿ ಒಮ್ಮೆ ಕೇಳ್ತಿರ್ತೀರಿ, ನೀಟಾಗಿ ಕೇಳಿಬಿಟ್ರೆ ಪದೇ ಪದೇ ನಾವು ಮತ್ತೆ ಮತ್ತೆ ಓದೋದು ಆಗ್ತಿಲ್ಲ ಸರ್. ಅದು ಹೆಂಗಾಗತ್ತೆ ಅಂದರೆ ನಮ್ಮ ಕಡೆ ದೋಬಿ ಕುತ್ತ ನಗರ್ ನ ಘಾಟ್ ಅಂತಾರಲ್ಲ ಸರ್, ಆ ಥರ ಆಗುತ್ತೆ ಸರ್. ಅದಕ್ಕಾಗಿ ಒಮ್ಮೆ ಹೋಗೋದನ್ನ ಫುಲ್ ಹೋಗೋಣ ಅಂತಕ್ಕಂಥದ್ದು. ಓಕೆ ಸರ್. ರಕ್ತ ಈ ಪದದ ತ ಎಂಬುವುದು ಅಂತ ಹೇಳಿ ಸರ್. ಭಕ್ತ ಇದ್ದಂಗೆ. ತ. ಇಲ್ಲಿ ನೋಡಿ ಸರ್, ಸಜಾತಿಯ ಒತ್ತಕ್ಷರ ಅಂತ ಕೊಟ್ಟಿದ್ದಾರೆ, ಒತ್ತಕ್ಷರ ಅಂತ ಕೊಟ್ಟಿದ್ದಾರೆ, ಸಂಧ್ಯಾಕ್ಷರ ಅಂತ ಕೊಟ್ಟಿದ್ದಾರೆ, ಗುಣಿತಾಕ್ಷರ ಅಂತ ಕೊಟ್ಟಿದ್ದಾರೆ. 4 ಅಕ್ಷರದ ಬಗ್ಗೆ ಈ ಸ್ಲೈಡ್ ಕಲಿತೀವಿ ಸರ್. ಇಲ್ಲಿ ತ. ಈಗ ಸಜಾತಿಯ ಒತ್ತಕ್ಷರ ಅಂದ್ರೆ ಏನು ಗೊತ್ತಾ ಸರ್? ಕದ ಕೆಳಗಡೆ ಕದ ಒತ್ತಕ್ಷರ ಬಂದಿರೋ ಅದು ಸಜಾತಿ. ತದ ಕೆಳಗಡೆ ತದ ಒತ್ತಕ್ಷರ ಬಂದಿದ್ರೆ ಅದು ಸಜಾತಿ. ಅಂದರೆ ಯಾವ ಅಕ್ಷರ ಇದೆಯೋ ಅದರ ಅಕ್ಷರ ಅದರ ಕೆಳಗೆ ಬಂದಿರ್ತಾರೆ ಸಜಾತಿ. ಇದನ್ನು ಬಿಟ್ಟು ಬೇರೆ ಏನಾದರೂ ಬಂದಿತ್ತು ಅಂದರೆ, ಈಗ ಕದ ಕೆಳಗಡೆ ಪದ ಒತ್ತಕ್ಷರ ಬಂದೈತೆ ಅಂತ ಕೊಡ್ರಿ ಫಾರ್ ಎಕ್ಸಾಂಪಲ್, ಇದು ವಿಜಾತಿ. ಬೇರೆ ಬೇರೆ. ಈಗ ಕದ ಕೆಳಗಡೆ ನಮಗೆ ಯಾವ ಒತ್ತಕ್ಷರ ಬಂದಿದೆ ಸರ್? ತದ ಒತ್ತಕ್ಷರ ಬಂದಿದೆ. ಆದ್ದರಿಂದ ಇದು ಎಂಥ ಒತ್ತಕ್ಷರ? ಇದು ವಿಜಾತಿ. ಇಲ್ಲಿ ವಿಜಾತಿ ಅಂತ ಆಪ್ಷನ್ಸಲ್ಲಿ ಇಲ್ಲ ಸರ್. ಇಲ್ಲಿ ಏನಪ್ಪಾ ಅಂದ್ರೆ ಸಜಾತಿಯ ಒತ್ತಕ್ಷರ ಅಂತೂ ಅಲ್ವೇ ಅಲ್ಲ. ಯಾಕ? ಅದೇ ಜಾತಿದು ಅಲ್ಲ. ಇದು ಒತ್ತಕ್ಷರ ಅನ್ನೋದೊಂದು ಕನ್ಫರ್ಮ್ ಆತ. ಸರಿಯಾದ ಉತ್ತರ ಯಾವ್ದು ಸರಿ? ಇಲ್ಲಿ ಒತ್ತಕ್ಷರ ಅಂತ ಹೇಳಿ ಅಲ್ಲೇ ಅಲ್ಲ. ಇನ್ನು ಸಂಧ್ಯಾಕ್ಷರ ಸರ್ ಏನು ವ್ಯತ್ಯಾಸ ಅಂದರೆ, ನಿಮ್ಮ ಪ್ರಶ್ನೆ ಹಿಂಗೂ ಕೇಳ್ಬೋದು ಸರ್ ನಾಳೆ. ಸಂಯುಕ್ತಾಕ್ಷರ ಎಂದರೆ ಅಕ್ಷರ ಎಂದರೆ ಅಂತ ಹೇಳಿ ಆಪ್ಷನ್ ಕೊಡ್ಬೋದು. ವ್ಯಂಜನ ಪ್ಲಸ್ ಸ್ವರ, ಎ ಆಪ್ಷನ್ನು. ಬಿ ವ್ಯಂಜನ ಪ್ಲಸ್ ಸ್ವರ. ಸಿ ಸ್ವರ ಪ್ಲಸ್ ಸ್ವರ. ನೆಕ್ಸ್ಟ್ ವ್ಯಂಜನ ಪ್ಲಸ್ ವ್ಯಂಜನ ಅಷ್ಟನ್ನು ಸೇರಿಸಿಬಿಡ್ಬೋದು. ಈ ರೀತಿಯಾಗಿ ಕೊಟ್ಟಾಗ ನಮಗೆ ಗೊಂದಲ ಸ್ಟಾರ್ಟ್ ಆಗತ್ತೆ ರೀ. ನಾವು ಪ್ರಶ್ನೆ ಪತ್ರಿಕೆಗಳನ್ನು ಬರೀ ಓದೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದನ್ನು ವಿಶ್ಲೇಷಣೆ ಮಾಡೋದು ಮುಖ್ಯ ಅಂತ ಕರೀತಾರಲ್ಲ ಸರ್, ಅದಕ್ಕೆ ಇದು ಒಂದು ಉದಾಹರಣೆ. ಇಲ್ಲಿ ವ್ಯಂಜನ ಮತ್ತು ವ್ಯಂಜನ ಸೇರಿ ಅದ್ರ ಜೊತೆಗೆ ಸ್ವರ ಇದ್ರೆ ಮಾತ್ರ ಅದು ಸಂಯುಕ್ತಾಕ್ಷರ ಸರ್. ಅದು ಸಂಯುಕ್ತಾಕ್ಷರ ಅಂದರೂ ಒಂದೇ, ಒತ್ತಕ್ಷರ ಅಂದರೂ ಒಂದೇ, ದ್ವಿತ್ವಾಕ್ಷರ ಅಂದರೂ ಒಂದೇ, ದಡ್ಡಕ್ಕರ ಅಂದರೂ ಒಂದೇ. ಅದಕ್ಕೆ ವಿಧಗಳಲ್ಲಿ ಕರಿತೀವಿ ಸರ್. ಇನ್ನು ಗುಣಿತಾಕ್ಷರ ಅಂದರೆ ಏನಪ್ಪ ಅಂತ ಕೇಳಿದರೆ, ವ್ಯಂಜನಕ್ಕೆ ಸ್ವರ ಸೇರಿದರೆ, ಉದಾಹರಣೆಗೆ ಕ ಅಂತಕ್ಕಂಥದ್ದು ಒಂದು ಅಕ್ಷರ ಇದೆ ಸರ್. ಇದಕ್ಕೆ ಕ ಪ್ಲಸ್ ಅ ಈಸ್ಕ್ವಲ್ ಟು ಖ. ಇದಕ್ಕೆ ನಾವು ಗುಣಿತಾಕ್ಷರ ಅಂತ ಕರಿಬೇಕು ಸರ್. ಈ ಅಕ್ಷರಕ್ಕೆ ಈ ಅಕ್ಷರ ಗುಣಿತ ಅಂದರೆ ಅಡಿಷನ್, ಸೇರಿಸುವುದು ಸ್ವರದ. ವ್ಯಂಜನದೊಂದಿಗೆ ಸ್ವರ ಸೇರುವುದೇ ಗುಣಿತಾಕ್ಷರ. ಇಲ್ಲಿ ತ ಅಂತಕ್ಕಂಥದ್ದು ಐತಲ್ಲ, ಇದನ್ನು ಹೆಂಗೆ ಬಿಡಿಸಬಹುದು ಅಂತ ಕೇಳಿದರೆ, ಕ ಪ್ಲಸ್ ತ ಪ್ಲಸ್ ಅ ಸೇರಿದರೆ ಇದು ತ ಸರ್. ಇನ್ನೊಂದು ಉದಾಹರಣೆ ಹೇಳಿಬಿಡ್ತೀನಿ ಸರ್. ಈ ಅಕ್ಷರಗಳದಾವು 2 ವ್ಯಂಜನಗಳು, ಅಂದರೆ ವ್ಯಂಜನಕ್ಕೆ ವ್ಯಂಜನ ಸೇರಿ ನಂತರ ಸ್ವರ ಸೇರುವುದೇ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ. ಗುಣಿತಾಕ್ಷರ ಅಂದರೆ ವ್ಯಂಜನಕ್ಕೆ ಸ್ವರ ಸೇರುವುದು ಅಂತ ಹೇಳಿ. ಸಂಧ್ಯಾಕ್ಷರ ಅಂದರೆ ಸ್ವರ. ಸಂಧ್ಯಾಕ್ಷರ ಈಗ ನೆಕ್ಸ್ಟ್ ಹೋಗೋಣ ಸರ್. ಒತ್ತಕ್ಷರ ಅಂದರೆ ವ್ಯಂಜನಕ್ಕೆ ವ್ಯಂಜನ ಸ್ವರ. ಗುಣಿತಾಕ್ಷರ ಅಂದರೆ ವ್ಯಂಜನ ಸ್ವರ.
ಇಲ್ಲಿ ಇನ್ನೊಂದು ಏನು ವಿಶೇಷಪ್ಪ ಅಂತ ಕೇಳಿದರೆ ಈ ರಕ್ತ ಅಂತಕ್ಕಂಥ ಒಂದು ಪದವನ್ನು ಕೊಟ್ಟು ಇದನ್ನು ಬಿಡಿಸಿ ಬರೆದಾಗ ಅಂತ ಕೇಳ್ತಾನೆ ಸರ್. ನಮ್ಮ ಸ್ಪರ್ಧಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಜಾಸ್ತಿ ಮಿಸ್ಟೇಕ್ಸ್ಗಳನ್ನು ಮಾಡಿರ್ತಾರೆ ಸರ್. ಯಾವ ಥರ ಮಾಡ್ತಾರೆ ಅಂದರೆ ಈಗ ಇದನ್ನೊಂದು ಬಿಡಿಸಿ ಬರೆದಾಗ ರ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ತ ಪ್ಲಸ್ ಅ, ನೆಕ್ಸ್ಟ್ ರ ಪ್ಲಸ್ ಅ ಕಾಮ ಪ್ಲಸ್ ಕ ಪ್ಲಸ್ ತ ಪ್ಲಸ್ ಅ, ಇಲ್ಲಿ ಇದು ಸೇರ್ಕೋತಲ್ಲ. ಹಾಂ, ರ ಪ್ಲಸ್ ಅ ಕಾಮ ಕ ಪ್ಲಸ್ ತ ಪ್ಲಸ್ ಅ. ಇನ್ನೊಂದು ಉದಾಹರಣೆ ಕೊಡೋಣ ಸರ್. ಹಾಗೆ ಕ ಕಾಮ ಅ ಕಾಮ ಕ ಪ್ಲಸ್ ತ ಪ್ಲಸ್ ಅ. ಇದ್ರಾಗ ಸರಿಯಾದ ಇದು ಡಿ.ಎಡ್ ಟಿ.ಇ.ಟಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸರ್ ಇದು. ಇದ್ರಾಗ ಸರಿಯಾದ ರೂಪ ಯಾವುದು ಅಂಥೇಳಿ ಎಷ್ಟೋ ಸಲ ಪುಸ್ತಕದೊಳಗೆ ಏನು ಮಾಡಿರ್ತಾರೆ ಅಂದರೆ ಇದನ್ನು ಸರಿಯಾದ ರೂಪ ಅಂತ ಕೊಟ್ಟಿರ್ತಾರೆ ಸರ್. ಎಲ್ಲನೂ ಪ್ಲಸ್ ಆಗಿ ಹೊಡಿದು, ಎಲ್ಲವನ್ನೂ ಕೂಡ ಪ್ಲಸ್ ಮಾಡಬಾರ್ದು. ಒಂದು ಅಕ್ಷರ ಮುಗಿದ ನಂತರ ಒಂದು ಕಾಮ ಇಡಬೇಕು, ಪ್ಲಸ್ಸು ಕೊಡಬಾರ್ದು ಸರ್. ಇಲ್ಲಿ ಕಾಮ ಇಟ್ಟಿವೆ ಅಂದರೆ ಇಲ್ಲಿ ಏನೂ ಕೊಡಬಾರ್ದು. ಇಲ್ಲಿ ಐತಿಲ್ಲ ಸಿ ಸರಿಯಾದ ಆನ್ಸರ್ ಸರ್. ಅಂದರೆ ಒಂದು ಅಕ್ಷರ ಮುಗಿದಲ್ಲಿ ಒಂದು ಕಾಮ, ನೆಕ್ಸ್ಟ್ ಅಕ್ಷರ ಸ್ಟಾರ್ಟ್, ಆ ಅಕ್ಷರ ಮುಗಿದ ಮತ್ತೆ ಕಾಮ. ಈ ಅಕ್ಷರಕ್ಕೆ ಟಚ್ ಆಗಿಲ್ಲ, ಅದಕ್ಕಾಗಿ ಕೂಡಿಸಬಾರ್ದು. ರಾನೇ ಬೇರೆ, ಹಾಂ, ಕನ ಬೇರೆ, ಕ ಮತ್ತೆ ವೆರಿ. ಅದಕ್ಕೆ ಸರ್ ಈ ರೀತಿ ಕೊಟ್ಟಾಗ ನಾವು ಸರಿಯಾಗಿ ಹಿಂಗೆ ಹಾಕಬಾರ್ದು. ಇದು ತಪ್ಪಾದ ಕ್ರಮ. ಇದು 3 ಅಕ್ಷರಗಳು ಬಂತು ಅಂದ್ರೆ ಇದೇ ಬೇರೆ, ಇವು 3ಗಳ ಮಧ್ಯೆ ಇಲ್ಲಿ ಪ್ಲಸ್ ಇರಬಾರ್ದು. ಎಸ್, ಆ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ನಮ್ಮ ಟಿ.ಇ.ಟಿಗೆ. ಯಾಕಂದ್ರೆ ನಾವು ಮಕ್ಕಳಿಗೆ ನಾಳೆ ಕಳಿಸ್ಬೇಕಲ್ಲ, ಸೂಕ್ಷ್ಮತೆಗಳನ್ನೇ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಕಾನ್ಸೆಪ್ಟನ್ನಾಗಿ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ ಸರ್. ಸೂಪರ್ ಸರ್. ಈಗ ನಾವು ಈಗ ಸಂಧ್ಯಾಕ್ಷರವನ್ನು ನನಗೆ ಸಂಧ್ಯಾಕ್ಷರ ಒಂದು. ಇದ್ರ ಮೇಲೂ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ಅಂದರೆ ಸ್ವರ ಪ್ಲಸ್ ಸ್ವರ ಸೇರಿ ಆಗುವ ಅಕ್ಷರ ಯಾವುದು ಅಂತ ನಿಮ್ಮ ಡೈರೆಕ್ಟ್ ಪ್ರಶ್ನೆ ಕೇಳ್ಬೋದು. ಈಗ ಸಂಧ್ಯಾಕ್ಷರಗಳಂದ್ರೆ ಯಾವ ಅಂದಂಗೆ ಸರ್, ಐ ಮತ್ತು ಔ ಅಂತಕ್ಕಂಥವು ಸಂಧ್ಯಾಕ್ಷರಗಳು. ಇಲ್ಲಿ ಅ ಪ್ಲಸ್ ಎ ಸೇರಿ ಇದು ನೋಡ್ರಿ, ಐ ಅದೇ ಐ. ಅ ಪ್ಲಸ್ ಓ ಸೇರಿ ಏನಾಗೈತಿ, ಔ ಔ. ಇದ್ರಾಗ ಇದು ಸ್ವರ, ಇದು ಸ್ವರ, ಸ್ವರ ಪ್ಲಸ್ ಸ್ವರ, ಸ್ವರ ಪ್ಲಸ್ ಸ್ವರ ಆಗ್ತಕ್ಕಂಥ ಅಕ್ಷರ ಯಾವುದು, ಸಂಧ್ಯಾಕ್ಷರ. ತಮ್ಮಲ್ಲೇ ಸಂಬಂಧ ಮಾಡ್ಕೊಂಡ್ರೆ. ಎಸ್, ಈ ರೀತಿಯಾಗಿ ನೋಡ್ರಿ ಪ್ರಶ್ನೆಯನ್ನು ಸಂಯುಕ್ತಾಕ್ಷರ ಕೇಳ್ಬೋದು, ಗುಣಿತಾಕ್ಷರ. ಇತ್ತೀಚೆಗೆ ಸಂಯುಕ್ತಾಕ್ಷರ ಗುಣಿತಾಕ್ಷರ ಮೇಲೆ ಭಾಳ ಪ್ರಶ್ನೆ ಕೇಳಿದ್ದಾರೆ. ಸಂಧ್ಯಾಕ್ಷರಗಳು ಯಾವುವು ಅಂತ ಕೇಳಿದ್ದಾರೆ. ಇದನ್ನ ಈ ಥರ ಟ್ವಿಸ್ಟ್ ಮಾಡಿದಾಗ ನಮಗೆ ಎಲ್ಲೂ ಇದು ಬಂದಿಲ್ಲ, ಎಲ್ಲೂ ಹೇಳಿಲ್ಲ ಅಂತಕ್ಕಂಥದ್ದು ಆಗಬಹುದು ಅನ್ಕೋತೀನಿ ನಾನು. ರಕ್ತ ಈ ಪದದ ತ ಎಂಬುದು ಒತ್ತಕ್ಷರ ಬರ್ಬೋದು, ಸಜಾತಿಯ ಒತ್ತಕ್ಷರ ಅಂತ. ವಿಜಾತಿ ಸಜಾತಿ ವಿಜಾತಿಯ ಒತ್ತಕ್ಷರ. ಸಜಾತಿ ಅಂದ್ರೆ ಕ ಕ, ಚ ಛ. ಎಸ್, ಇಲ್ಲಿ ವಿಜಾತಿ, ಯಾಕಂದ್ರೆ ಇದೇ ಬೇರೆ ಜಾತಿ, ಇದೇ ಬೇರೆ ಜಾತಿ, ಹಾಗಾಗಿ ವಿಜಾತಿಯ ಒತ್ತಕ್ಷರ ಅಂತ ಕೂಡ ಬರ್ಬೋದು ಸರ್. ಸೂಪರ್ ಆಗಿ ಅರ್ಥ ಆಗಿದೆ ಸರ್. ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಕ್ವಶನ್ಗೆ ಎಂಟ್ರಿ ಆಗ್ಬಿಡೋಣ ಸರ್. ಓಕೆ ಸರ್. ಇವುಗಳನ್ನು ಸಂಧ್ಯಾಕ್ಷರ ಎನ್ನುವರು. ಬೇಡ ಸರ್, ಬೇಡ ಸರ್. ಐ ಮತ್ತು ಎಸ್, ಂಗ ಂಗ ನ ಮಗಳನ್ನು ಹೀಗೆಂದು ಕರೆಯುತ್ತಾರೆ. ಹೇಳಿದೀವಿ ಸರ್. ಕಂಠಾಕ್ಷರಗಳು ಅಂತೇಳಿ ಕಂಠದ ಮೂಲಕ ಉತ್ಪಾದನೆ ಆಗ್ತಕ್ಕಂಥ ಕಂಠ ಧ್ವನಿಗಳು ಅಂತ ಕೇಳಿದೀವಿ. ತಾಲವ್ಯದಿಂದ ತಾಲವ್ಯ ಅಂತ ಕೇಳಿದೀವಿ. ಮಹಾಪ್ರಾಸಾಕ್ಷರಗಳು ಇಲ್ಲ, ಇದು ಸರಿಯಾದ ಉತ್ತರ. ಅನುನಾಸಿಕಗಳು ಆಗಲೇ ಹೇಳಿದೀವಿ. ಓಕೆ, ಕಂಪ್ಲೀಟ್ ಇದನ್ನ ಎಸ್ ಸರ್. ಸರ್ ನೆಕ್ಸ್ಟ್ ಸರ್, ಬ್ಯೂಟಿಫುಲ್ ಬುಕ್ ಸರ್, ಸ್ಪರ್ಧಾ ಕನ್ನಡ ಕಸ್ತೂರಿ. ನಮ್ಮ ಕಸ್ತೂರಿ ನಾಗರಾಜ್ ಸರ್ ಅವರು ಬರೆದಿರ್ತಕ್ಕಂಥ ಪುಸ್ತಕ ನೋಡಿ. ಅವರು ಪಾಠ ಮಾಡ್ತಕ್ಕಂಥದ್ದು ರೀತಿಯಲ್ಲಿ ಗೊತ್ತಾಗ್ಬಿಡತ್ತೆ. ಆ ಕಡೆ ಈ ಕಡೆ ಎಲ್ಲೂ ವೈಲೆನ್ಸ್ ಹೋಗ್ತಾ ಇಲ್ಲ. ಕಾರಣ ಅಷ್ಟು ಆ ಕನ್ನಡನ ಅರ್ದು ಅವರು ಕುಡಿದುಬಿಟ್ಟಿದ್ದಾರೆ ಅಂತ. ಮೋಸ್ಟ್ಲಿ ನಾವೆಲ್ಲ ಟೀಗೋ ಎಲ್ಲೋ ಒಂದು ತಿರುಗಾಡಕ್ಕೆ ಹೋದಾಗಲೂ ಕೂಡ ಒಂದ್ಸತಿ ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇರ್ತೀವಿ. ಬರೀ ನಾವೇನಾದ್ರು ಒಂದು ನಾಲ್ಗೆ ಅಥವಾ ಏನೋ ಒಂದು ಬಳಸಿದರೆ ಇದು ಯಾವ ಅಕ್ಷರ ಅಂತ ನಮಗೆ ಹೇಳ್ತಿರ್ತಾರೆ. ಯಾಕಂದರೆ ಆ ಸಬ್ಜೆಕ್ಟನ್ನು ಅಷ್ಟು ಚೆನ್ನಾಗಿ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಮತ್ತು ಅಷ್ಟು ಬೇಸ್ಮೆಂಟ್ ಇದೆ ಅಂದಮೇಲೆ ಆ ಪುಸ್ತಕನೂ ಕೂಡ ಅಷ್ಟೇ ಸೂಪರ್ ಇರುತ್ತೆ. ನಾವಂತೂ ನಾನೊಂದು 3-4 ಸತಿ ಆ ಪುಸ್ತಕನ ನಮ್ಮ ಸ್ಕೂಲಲ್ಲಿ ಹುಡುಗರಿಗೆ ಡೌಟ್ ಇದ್ದರೆ ಫಸ್ಟ್ ಇದೇ ಪುಸ್ತಕ ಸರ್. ನನ್ನ ಟೇಬಲ್ ಮೇಲೆ ಫಸ್ಟ್ ಈ ಗೋಲ್ಡ್ ಕಲರ್ ನೋಡಿ ಇಷ್ಟ, ಪುಸ್ತಕ ಫಸ್ಟ್ ಇದೆ ಸರ್. ಓಕೆ ಸರ್. ಹೀಗೆ ಹಾಂ ಸರ್, ವಿಷಯ ಇದೆ ಸರ್. 500-600 ಪೇಜ್ ಬುಕ್ಕನ್ನು ಬರೆಯೋಕ್ಕಿಂತ ನಾವು ಒಂದು 220 ಪೇಜಲ್ಲಿ ಎಲ್ಲ 6 ಭಾಗಗಳನ್ನು ಒಳಗೊಂಡಂತೆ ಸರ್ ಪುಸ್ತಕ ತಗೊಳ್ಳಿ. ಈ ಪುಸ್ತಕದಲ್ಲಿ ಏನೇನು ನಿಮಗೆ ಕ್ಲಿಷ್ಟ ಕಾನ್ಸೆಪ್ಟ್ ಅಂತ ಅನ್ಸುತ್ತೆ ಅದನ್ನೆಲ್ಲ ಸದನ ಶಂಕರ ಅಕಾಡೆಮಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡತ್ತೆ. ಏನಾದ್ರು ಗೊಂದಲ ಇದ್ರೆ ಒಂದು ಕಾಮೆಂಟ್ ಮಾಡಿ ಅಷ್ಟೇ. ಇಷ್ಟೇ 18 ಪೇಜಲ್ಲಿ ಈ ಕಾನ್ಸೆಪ್ಟ್ ಗೊಂದಲ ಇದೆ ಅಂದರೆ ತಕ್ಷಣ ನಮ್ಮ ಕಸ್ತೂರಿ ನಾಗರಾಜ್ ಸರ್ ಅವರು ಇದನ್ನು ತಂದು ನಮ್ಮ ಮೀಡಿಯಾದ ಮೂಲಕ ನಿಮಗೆ ಡಿಸ್ಪ್ಲೇ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಾರೆಯಾಗಿ ಲೈಫಲ್ಲಿ ನೀವು ನಾವು ಗೆದ್ದಿದ್ದೀವಿ ಒಂದು ಲೆವೆಲ್ಗೆ, ನೀವು ಗೆದ್ರೆ ನಮಗೆ ಒಂಥರ ಖುಷಿ ಅಷ್ಟೇ. ಓಕೆ ಸರ್, ಮತ್ತೇನಿಲ್ಲ. ಇಲ್ಲ ಸರ್, ನಿಮ್ಮ ಮನೆಯಲ್ಲಿ ಒಂದು ನಿಮ್ಮ ಸಂಬಳದಲ್ಲಿ ಮುಂದಿನ ಸತಿ ಒಂದು ಹಬ್ಬ ನಡಿಬೇಕಪ್ಪ. ನಿಮ್ಮ ಸಂಬಳ ದುಡ್ಡಲ್ಲಿ ಗುಡ್, ಅದೇ ಸರ್. ನಿಮ್ಮ ಸಂಬಳ ದುಡ್ಡಲ್ಲಿ ನಿಮ್ಮ ಅಮ್ಮಗೊಂದು ಸೀರೆ, ನಿಮ್ಮ ಸಂಬಳ ದುಡ್ಡಲ್ಲಿ ನಿಮ್ಮ ಅಪ್ಪಗೊಂದು ಪಂಚೆ,
ನಿಮ್ಮ ಸಂಬಳ ದುಡ್ಡಲ್ಲಿ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರಿಗೆಲ್ಲ ಒಂದು ಸಣ್ಣ ಸಣ್ಣ ಪಟಾಕಿ ಅದು ಇದು ಕೊಟ್ಟು ಒಂದು ಎಂಜಾಯ್ ಮಾಡ್ತಕ್ಕಂಥ ಲೈಫನ್ನು ಕಂಡ್ಕೊಳ್ಳಿ ಅಂತ. ಇನ್ನೂ ಪ್ರೀತಿ ಜಾಸ್ತಿ ಆತಂದ್ರೆ ಆ ಸಂಬಳವನ್ನು ನಮಗೂ ಕೂಡ ಕೊಡ್ಬೋದು ಸರ್, ಏನು ತೊಂದರೆ ಇಲ್ಲ. ಇಲ್ಲ, ನಮ್ಮ ಪುಸ್ತಕ ನಮ್ಮ ಜ್ಞಾನ ತಗೊಳ್ತಾರೆ ಇಂಡಿಯನ್ ಪಾಪ ಅವ್ರು ಕೆಲಸ ತಗೊಳ್ಳೋ ಮುಂಚೆನೆ ನಮಗೆ ಸಂಬಳವನ್ನು ಕೊಟ್ಟಿರ್ತಾರೆ ಸರ್. ಓಕೆ ಸರ್, ನೀವು ಸ್ಮಾರ್ಟ್ ಸರ್, ಸೈನ್ಸು. ಓಕೆ, ಇರಲಿ ಸರ್. ವಾಕ್ಯೋಕ್ತಿ ಬಿಡಿಸಿ ಬರೆದಾಗ ಅಂತ ಹೇಳಿ ಇದನ್ನ ಎಲ್ಲರೂ ಬಿಡಿಸ್ತೀರಿ. ಸರಿಯಾಗಿರ್ತಕ್ಕಂಥ ಉತ್ತರ ವಾಕ್ಯ ಪ್ಲಸ್ ಉಕ್ತಿ, ವಾಕ್ಯೋಕ್ತಿ ಅಂತ ಹೇಳಿ. ಓಕೆ, ಹೋಗ್ಬೋದು ಸರ್. ಎಸ್. ಪದ್ಯದ ಸಾಲುಗಳಲ್ಲಿ ಒಂದೇ ಅಕ್ಷರ ಪದೇ ಪದೇ ಪುನರಾವರ್ತನೆಯಾದರೆ ಅದನ್ನು ಹೀಗೆನ್ನುತ್ತಾರೆ. ಇದಕ್ಕೊಂದು ಸ್ವಲ್ಪ ಟೈಮ್ ತೊಗೊತೈತಿ, ಎಕ್ಸ್ಪ್ಲೇನ್ ಕೊಡೋಣ ಸರ್. ಯಾಕಂದರೆ ಇದ್ರ ಮೇಲೆ ಯಾವುದೇ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದರೆ ನಾವು ಉತ್ತರಿಸೋಕೆ ರೆಡಿ ಇರ್ಬೇಕು ಸರ್. ಓಕೆ, ಇಲ್ಲಿ ಪದ್ಯದ ಸಾಲುಗಳಲ್ಲಿ ಒಂದೇ ಅಕ್ಷರ ಪದೇ ಪದೇ, ಇದನ್ನು ಅರ್ಥ ಮಾಡ್ಕೋಬೇಕು. ಒಂದೇ ಅಕ್ಷರ ಕಾಲಾನುಕ್ರಮದಲ್ಲಿ ರಿಪೀಟ್ ಆಗ್ತಿತ್ತಂದ್ರೆ ಅದು ಪ್ರಾಸ. ನಾನು ಹಾಡು ಸೇರಿಸಿದ್ರೆ ನಾವು ಡೈಲಾಗ್ ಹೊಡೆದಿರ್ತೀವಿ, ಹಾಕ್ಬೇಡ ನೀನು. ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ ಸರ್, ನೀವು ಹಂಗೆ ಹೇಳಿದ ಮೇಲೆ ಭಾಳ ಬೆಸ್ಟ್ ನೆನಪಾತ್ ನನಗೆ. ಮದುವೆಯ ಹೊಸತನದಲ್ಲಿ ಹೆಂಡತಿ ಚಂದ್ರಮುಖಿ. ಮದುವೆಯಾದ ಕೆಲ ವರ್ಷಗಳ ನಂತರ ಹೆಂಡತಿ ಶೂರ್ಪನಖಿ. ಇದು ಚಂದ್ರಮುಖಿ. ಆ ನಂತರ ಶೂರ್ಪನಖಿ ಅಂದರೆ ವಿಶ್ವಸುಂದರಿ ಅಂದಂಗೆ ಸರ್. ಓಕೆ ಸರ್, ಇರಲಿ. ಇಲ್ಲಿ ಇದನ್ನ ಮೇಲೆ ನಾನು ಯಾಕೆ ಇದನ್ನು ಬರದೆ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂಚೂರು ಕಾಮಿಡಿನ ಒಳಗೆ ಬೇಕಲ್ಲ ಸರ್. ಹಾಂ, ಅವ್ರಿಗೆ ಜೋಶ್ ಬರಬೇಕಲ್ಲ. ಹಾಂ, ಓಕೆ. ಇಲ್ಲಿ ನಮಗೆ ಇದರಲ್ಲಿ ಆದಿಪ್ರಾಸನೂ ಇದೆ, ಅಂತ್ಯಪ್ರಾಸನೂ ಇದೆ. ಆದಿಪ್ರಾಸ ಅಂದ್ರೆ ನಾವು ಯಾವ್ದು ನೋಡ್ಬೇಕಂದ್ರೆ ಪ್ರತಿ ಪಾದ ಅಂದರೆ ಸಾಲು ಅಂತ. ಪ್ರತಿ ಸಾಲಿನ ಎರಡನೇ ಅಕ್ಷರ ಒಂದೇ ರೀತಿಯಾಗಿದ್ದರೆ ಅದಕ್ಕೆ ನಾವು ಆದಿಪ್ರಾಸ ಅಂತ ಕರಿತೀವಿ. ಇಲ್ಲೇ ನೋಡ್ರಿ, ಇಲ್ಲಿಯೂ ದ ಬಂದಿದೆ, ಇಲ್ಲಿಯೂ ದ ಬಂದಿದೆ. ಆರಂಭದಲ್ಲಿ ಪ್ರಾಸ ಬಂದ್ಬಿಟ್ಟಿದೆ. ಎಸ್, ಪ್ರಾರಂಭದಲ್ಲಿ ಎರಡನೇ ಅಕ್ಷರ ಬಂದ್ರೆ ಆದಿಪ್ರಾಸ. ಅಂತ್ಯಪ್ರಾಸ ಅಂದ್ರೆ ಪ್ರತಿ ಪಾದದ ಕೊನೆಯ ಅಕ್ಷರ ಒಂದೇ ರೀತಿಯಾಗಿದ್ರೆ ಅದು ಅಂತ್ಯಪ್ರಾಸ. ಅಲ್ಲಿ ಕೀಕಿ ಅಂದ್ರೆ ಎರಡೂ ಪ್ರಾಸ ಇರೋದು ಒಂದು ಉದಾಹರಣೆ ಕೊಟ್ಟಿವಿ, ಅದಕ್ಕೆ ಈಜಿ ಆಗಲಿ. ಶೂರ್ಪನಖಿ ಆದ್ರೂ ಆಗಲಿ, ಅಂತ್ಯನೇ, ಯಾವುದಾದ್ರೂ ಅಂತ್ಯನೇ. ಓಕೆ, ಇದು ಅಂತ್ಯಪ್ರಾಸ ಅಂತ. ಇನ್ನು ಇಲ್ಲಿ ಪ್ರಾಸ ಅಂದರೆ ಏನು? ಅಕ್ಷರ ಪುನರಾವರ್ತನೆ. ಯಾವ ರೀತಿಯಾಗಿ ಪುನರಾವರ್ತನೆ ಆಗೋದು? ಒಂದು ಸಾಲಿನಲ್ಲಿ ಒಂದೊಂದು ಸಲ ಪುನರಾವರ್ತನೆ ಆದ್ರೆ ಅದು ನಾವು ಪ್ರಾಸ ಅಂತ ಕರಿತೀವಿ. ಇಲ್ಲಿ ಏನು ಹೇಳ್ಯಾರ ಅಂದರೆ ಪದ್ಯದ ಸಾಲುಗಳಲ್ಲಿ ಒಂದೇ ಅಕ್ಷರ ಪದೇ ಪದೇ ಅಂದರೆ ರಿಪೀಟ್ ಪುನರಾವರ್ತನೆ ಆದರೆ ಅದನ್ನು ನಾವು ಅನುಪ್ರಾಸ ಎನ್ನುತ್ತೇವೆ. ಹಾಂ, ಒಂದು ಎಕ್ಸಾಂಪಲ್ ಈ ಪ್ರಾಸದ ಬಗ್ಗೆ. ಅನುಪ್ರಾಸ ಇದೊಂದು ಡಿಲೀಟ್. ಆದಿಪ್ರಾಸ ಮದುವೆ ಸ್ಟಾರ್ಟ್ ಮಾಡಿದ್ರು, ಅಂತ್ಯಪ್ರಾಸ ಎಂಡ್ ಮಾಡ್ಕೊಂಡ್ರು, ಸೂಪರ್ ಇದೆ ಅಂತ ಗೊತ್ತಾಯಿತು. ಪ್ರಾಸ ಅಂದ್ರೆ ಪದೇ ಪದೇ ಬರೋದು ಅಂತಾನು ಕೂಡ ಅವರಿಗೆ ಗೊತ್ತಾಗಿದೆ. ಎಸ್, ಈಗ ಅನುಪ್ರಾಸ ಅಂದ್ರೆ ಡಿಫೈನ್ ಗೊತ್ತಾಗಿದೆ ಅವರಿಗೆ. ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಅಲಂಕಾರ ಅಂತ ಬರ್ತಾವೆ ಸರ್. ಅವ್ರಿಗೆ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇದರಲ್ಲಿ ನಾವು ಎರಡು ರೀತಿ ಪ್ರಕಾರ ಮಾಡ್ತೀವಿ ಸರ್. ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ. ಶಬ್ದ ಅಂದ್ರೆ ಸೌಂಡ್ ಸರ್. ಈ ಕಾಲೊಳಗೆ ಚೈನ್ ಹಾಕಿರ್ತಾರಲ್ಲ, ಗರನೆ ಗರ ಗರನೆ ನಾಗವಲ್ಲಿ ಸೌಂಡ್ ಬರ್ತೈತಲ್ಲ, ಅವೆಲ್ಲನೂ ಶಬ್ದಾಲಂಕಾರ ಇದ್ದಂಗೆ ಸರ್, ಸೌಂಡ್ ಮಾಡ್ತಾವೆ. ಈ ಅಲಂಕಾರ ಅಂದ್ರೆ ನಾವು ಮುಖಕ್ಕೆ ಮಾಡ್ಕೋತೀವಲ್ಲ ಸರ್, ನಾವು ಚೆನ್ನಾಗಿ ಕಾಣಬೇಕು ಅಂತ. ಆದ್ರೆ ಶಬ್ದವನ್ನು ಚೆನ್ನಾಗಿ ಕಾಣಿಸೋದು ಶಬ್ದಾಲಂಕಾರ. ಅದು ಅರ್ಥಗರ್ಭಿತವಾಗಿತ್ತು ಅಂದ್ರೆ ಅರ್ಥಾಲಂಕಾರ. ಈಗ ನಾವು ಕೊರಳಲ್ಲಿ ಹಾಕೊಂಡಿರ್ತೀವಿ ಸರ್, ಬಂಗಾರದ ಚೈನ್ ಹಾಕೊಂಡಿರ್ತೀವಿ, ಅದು ಕಾಣಲ್ಲ, ಸೌಂಡು ಮಾಡಲ್ಲ, ಅದು ಅರ್ಥಾಲಂಕಾರ. ಸೌಂಡ್ ಮಾಡೋದು ಶಬ್ದಾಲಂಕಾರ, ಸೌಂಡ್ ಮಾಡದೇ ಇರೋದು ಅರ್ಥಾಲಂಕಾರ. ಈ ಸೌಂಡ್ ಮಾಡೋದ್ರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ 3 ಪ್ರಕಾರಗಳನ್ನು ಮಾಡ್ತೀವಿ. ಒಂದು ಅನುಪ್ರಾಸ, ಇನ್ನೊಂದು ಯಮಕ ಅನ್ನುವಂತ ಬರೆದ ಬಿಡೋಣ, ಇನ್ನೊಂದು ಚಿತ್ರಕವಿತ್ವ ಅಂತ ಹೇಳಿ. ಈ 3 ಭಾಳ ಗೊಂದಲಿರ್ತಾವ್ರಿ ವಿದ್ಯಾರ್ಥಿಗಳಿಗೆ. ಇದು ಒಂದೊಂದು ವರ್ಡ್ ಹೇಳಿದ್ಮೇಲೆ ಅವ್ರಿಗೆ ಕನ್ಫರ್ಮ್ ಆಗಿಬಿಡ್ತಾವೆ ಸರ್. ಈಗ 3 ಅಲಂಕಾರ, ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಇದನ್ನು ಡಿಲೀಟ್ ಮಾಡೋಣ ಸರ್. ಈಗ ಇದಕ್ಕೆ ಒಂದು ಉದಾಹರಣೆ ಇಲ್ಲಿ ಹಾಕೋತೀನಿ. ಡಿಲೀಟ್ ಮಾಡ್ತಾ ಇರಬೇಕು, ಹುಡುಗ ತಲೆಯಲ್ಲಿ ಬರಿತಾ ಇರಬೇಕು. ಎಸ್, ಹಾಂ. ಇಲ್ಲಿ ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಅನುಪ್ರಾಸ ಅಂದರೆ ಇದರಲ್ಲಿ ನಾವು 2 ಭಾಗ ಮಾಡ್ತೀವಿ ಸರ್. ಮತ್ತೆ ಎಷ್ಟು ಭಾಗ ಮಾಡ್ತೀವಿ ಸರ್? 2. ಒಂದು ನೃತ್ಯಾನುಪ್ರಾಸ ಅಂಥೇಳಿ, ಇನ್ನೊಂದು ಚೇಕಾನುಪ್ರಾಸ ಅಂಥೇಳಿ.
ಏನ್ರಿಪ್ಪ ಎಲ್ಲೂ ಬಂದವ ಅನ್ಕೋಬೇಡ್ರಿ, ಭಾಳ ಈಜಿ ಇದಾವೆ ಸರ್. ಚೇಕಾನುಪ್ರಾಸದ ಬಗ್ಗೆ ಲಾಸ್ಟ್ ಇಯರ್ ಕ್ವಶನ್ ಅರೇಂಜ್ ಆಗಿದೆ, ಕೇಳಿದ್ದಾರೆ ಸರ್. ನಮಗೆ ಭಾಳ ಸಿಂಪಲ್ ಸರ್. ಈಗ ವಿದ್ಯಾರ್ಥಿಗಳದಾರಲ್ಲ ಇದನ್ನು ಯಾವತ್ತೂ ಮರೆಯಲ್ಲ ಸರ್ ಅವರು. ನೀವು ಒಂದು ವೃತ್ತ ಹಾಕಬೇಕಾದ್ರೆ ಎಷ್ಟು ಲೈನ್ ಹೊಡಿತೀರಿ ಸರ್? ಒಂದು ರೌಂಡ್ ಒಂದು ವೃತ್ತ ಹಾಕ್ಬೇಕಾದ್ರೆ ಎಷ್ಟು ಲೈನ್ ಹೊಡಿತೀವಿ ಸರ್? ನಾವೀಗ ಒಂದೇ. ಇಲ್ಲಿ ತಿಳ್ಕೊಂಬಿಡ್ಬೇಕು, ಒಂದೇ ಅಕ್ಷರ ರಿಪೀಟ್ ಆದರೆ ಅದು ವೃತ್ತಾನುಪ್ರಾಸ. ಚೇಕ ಅಂದರೆ ಛೇದಿಸೋದು ಅಂತ. ಎರಡು ಲೈನ್ ಬಂದು ಏನು ಛೇದಿಸ್ತಾವಲ್ಲ ಅದಕ್ಕೆ ನಾವು ಚೇಕಾನುಪ್ರಾಸ. ಎರಡು ಅಕ್ಷರ ಪುನರಾವರ್ತನೆ ಆದರೆ ಅದು ಚೇಕಾನುಪ್ರಾಸ. ಚೇಕ ಅಂದರೆ ಸೇರಿಸೋದು. ಹಾಂ, ಈಗ ಒಂದು ಎಸ್, ಇಲ್ಲಿ ವೃತ್ತಾನುಪ್ರಾಸಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ ರೀ. ತುಪ್ಪದ ಮಾತಿಗೆ ಒಪ್ಪಿ ತಿಪ್ಪ ತಿಪ್ಪೆ ಪಾಲಾದ ಪಾಲಾದ. ಇಲ್ಲಿ ಪ ಪ ಪ ಪ ರಿಪೀಟ್ ಆಗಿತ್ತಲ್ಲ ಒಂದು ಅಕ್ಷರ ರಿಪೀಟ್ ಆದರೆ ಯಾವ ಪ್ರಾಸ? ವೃತ್ತಾನುಪ್ರಾಸ. ಅಲ್ಲಿ ವೃತ್ತಾನುಪ್ರಾಸ ಉದಾಹರಣೆ ಕೊಟ್ಟಿಲ್ಲ, ಅನುಪ್ರಾಸನ ಸರಿ. ಅಂದ್ರೆ ಇದು ನಾವು ಇದಕ್ಕಿಂತಲೂ ಡೆಪ್ತ್ ಇನ್ ಕೇಸ್ ನಾಳೆ ಹಂಗೂ ಕೇಳ್ಬೋದಲ್ಲ, ಇಲ್ಲಿ ಅನುಪ್ರಾಸ ಇಟ್ಟು ಕೆಳಗಡೆ ವೃತ್ತಾನುಪ್ರಾಸ ಅಂತ ಇಟ್ಟು ಕೇಳಬಹುದು. ಅವಾಗ ಅನುಪ್ರಾಸಕ್ಕಿಂತ ಯಾವುದು ಇದು ಪಕ್ಕ. ಎಸ್. ಇನ್ನೊಂದು ಚೇಕಾನುಪ್ರಾಸ, ಎರಡು ಅಕ್ಷರ ಪುನರಾವರ್ತನೆ ಆಗೋದು. ಉದಾಹರಣೆಗೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ಮಾಡಿ ಮಾಡಿ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಕೂಡಿ ಕೂಡಿ ಕೆಟ್ಟರು ಸುಖವಿಲ್ಲ. ಹಾಂ, ಹಾಗೆ ಈ ರೀತಿಯಾಗಿ ಎರಡೆರಡು ಅಕ್ಷರಗಳ ಪುನರಾವರ್ತನೆ ಆದರೆ ಯಾವ ಪ್ರಾಸ? ಅದು ಚೇಕಾನುಪ್ರಾಸ. ನಮಗೆ ಅನುಪ್ರಾಸ ಅರ್ಥ ಆಯಿತು ಅನ್ಕೊಂತೀನಿ, ಅದನ್ನು ಕ್ಲೋಸ್ ಮಾಡಿಬಿಡೋಣ. ಯಮಕ ಹೋಗೋಣ ಮತ್ತೆ ಇಲ್ಲ, ಇದನ್ನ ಯಮಕದ ಒಂದು ಲೈನ್ ಹೇಳಿ ಮುಂದೆ ಹೋಗ್ಬಿಡೋಣ. ಚಿತ್ರಕವಿತ್ವದ ಒಂದು ಲೈನ್ ಹೇಳಿ ಅಲ್ಲಿ ಕ್ಲಿಯರ್ ಕೊಟ್ಬಿಡೋಣ ಅವರಿಗೆ ಆ ಅಲಂಕಾರ. ಇಲ್ಲಿ ನೋಡಿ ಸರ್, ಯಮಕ ಅಂದರೆ 3 ಅಕ್ಷರ ರಿಪೀಟ್ ಆಗ್ತಾವ ಅಂತ ಹೇಳ್ತಿದ್ದೆ ನಾನು. 1 2 3. ಹಾಂ, ಎಸ್. ಸದರವಾಗಿ ಎದುರು ಬಂದು ಮಧುರವಾದ ಮಾತಿನಿಂದ ಚದುರೆ ಎನ್ನ ಸದನಕ್ಕೆ ಬಾರೆಂದು ಒದರಿ ಕೊಂಬುವ ಮುನ್ನ ಗಡಗಡ ಏಕೆ ನಡುಗುತ್ತಿ ಅಂತ. ಚದರೆಗೆ ಎದುರು ಬಂದು ನಿತ್ತಾಳ್ರಿ ಅವಳು, ನಿಮ್ಮ ಥರ ಬಂದು ನಿಂತಾಗ ಮಧುರವಾದ ಮಾತಿಂದ ಆಕಿನ ಕರಿಬೇಕು. ಅವ ಕರಿತಾ ಇಲ್ಲ, ಆಕಿನ ನೋಡಿದ ತಕ್ಷಣ ನಡಗಾಕೈತೇನ. ಅದ್ರ ಪದ ಇಲ್ಲಿ ಸದರ ಅಂತಕ್ಕಂಥದ್ದು, ಎದುರು ಅಂತಕ್ಕಂಥದ್ದು, ಮಧುರ ಅಂತಕ್ಕಂಥದ್ದು, ಚದುರಿ ಅಂತಕ್ಕಂಥದ್ದು, ಸದನ ಅಂತಕ್ಕಂಥದ್ದು, ಒದರಿ ಅಂತಕ್ಕಂಥದ್ದು ಅಕ್ಷರಗಳು. ಹಾಂ, ಹಂಗೆ ಬಂದು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಯಮಕ ಅಂತ ಕರಿತೀವಿ. ಮನಸ್ಸು, ಕನಸು. ಎಸ್. ಹಾಂ, ಆ ಥರ ಅದನ್ನು ಪದ್ಯ ಮಾಡಿ ಹೇಳ್ಬೇಕು. ಅಂಥವಕ್ಕೆ ಏನಂತ ಕರಿತೀವಿ? ಯಮಕ ಅಂತ ಕರಿತೀವಿ. ಚಿತ್ರ ಕವಿತ್ವ. ಇದು ಚಿತ್ರ ಹೆಸರೇ ಹೇಳಾಕತೈತ್ರಿ. ನಮಗೆ ಕೌಶಲ್ಯತೆ ಇರಬೇಕು, ಅಕ್ಷರದಲ್ಲಿ ಏನಿರಬೇಕು? ಸ್ಕಿಲ್ ಇರಬೇಕು. ಈಗ ನಮ್ಮ ದರಾಬಿ ಅಂದರೆ ಇಂಥ ಸ್ಕಿಲ್ಗಳನ್ನು ಭಾಳ ಬಳಸ್ತಿದ್ರಿ. ಅದಕ್ಕಾಗಿ ಅವರನ್ನು ಶಬ್ದಗಾರುಡಿಗ ಅಂತೇಳಿ ಕರಿತಿದ್ರು. ಶಬ್ದಗಾರುಡಿಗ. ಉದಾಹರಣೆಗೆ ಒಂದು ಮಾತು ಹೇಳ್ತಾರೆ ಅವರು, ನನ್ನ ನೀ ನೇ ನನ್ನ ನೇ ನನ್ನೆ ನನ್ನ. ಇದನ್ನು ಇದನ್ನು ಓದಾಕೆ ಹೆಂಗೆ ಅನಿಸುತ್ತೆ ನೋಡ್ರಿ. ನನ್ನ ನೀ ನೇ ನನ್ನ. ಅವ್ರು ಏನು ಹೇಳ್ತಾರೋ, ನನ್ನ ನೀ ನೇನ ಅಣ್ಣೆ ನನ್ನೆ ಅಂದರೆ ನನ್ನ ನೀ ಏನಾದರೂ ಅನ್ನು ಅಂತೇಳಿ ಬರೀ ನ ಅನ್ನೋ ಒಂದು ಅಕ್ಷರದಾಗ ಏನು ಮಾಡಿದಾರೋ ಶಬ್ದದ ಚಮತ್ಕಾರವನ್ನು ಹುಡಿಸಿದ್ದಾರೆ. ಏನಾದರೂ ಅನ್ನು. ನಿನ್ನ ನಾ ನೇ ನನ್ನೆ, ನಿನಗೆ ನಾನು ಏನೂ ಅನ್ನೋದಿಲ್ಲ. ನನ್ನ ನೀನಾದರೂ ಅನ್ನು, ನಿನಗೆ ನಾ ಏನೂ ಅನ್ನೋದಿಲ್ಲ. ತುಂಬಿ ಬಂದಿತ್ತು. ತುಂಬಿ ಬಂದಿತ್ತು. ಏನು ತುಂಬಿ ಬಂದಿತ್ತು ನೋಡ್ರಿ, ಆ ಪದದಲ್ಲಿರ್ತಕ್ಕಂತಹ ನಾದ ಮತ್ತು ಸ್ವಾದ ಇದೆಯಲ್ಲ, ಅದೇ ಚಿತ್ರದ ರೂಪದೊಳಗೆ ಉಲ್ಲೇಖ ಆಗ್ತಕ್ಕಂಥದ್ದನ್ನು ನಾವು ಚಿತ್ರಕವಿತ್ವ ಅಂತೀವಿ. ಇದಕ್ಕೆ ನಮ್ಮ ಹಿಟ್ ಪರ್ಸನ್ಸ್ ದಾರಾ ಬೇಂದ್ರೆ. ಎಸ್. ಜಾಸ್ತಿ ಬಳಸ್ಕೊಂಡು. ಹಾಂ, ಎಸ್ ಸರ್. ನೆಕ್ಸ್ಟ್ ಲೇಡಿ ಓಕೆ, ಹೋಗ್ಬೋದು ಸರ್. ಟಾಪ್ 10 ಸರ್. ಟಾಪ್ 10 ಸರ್. ಟಾಪ್ 10 ಕ್ಲೋಸ್ ಮಾಡೋಣ ಸರ್. ಇದನ್ನೊಂದು ಹೇಳಿ. ಇವರುಗಳಿಂದ ದೇಶದ ಸ್ಥಿತಿ ಹೀಗಾಗಿದೆ. ಈ ವಾಕ್ಯದಲ್ಲಿ ಇವರು ಎಂಬುದು ಇಲ್ಲಿ ಸರ್ವನಾಮ ಬೇಸ್ ಮೇಲೆ ಒಂದು ಪ್ರಶ್ನೆ ಇದೆ ಸರ್. ಇಲ್ಲಿ ಸಿಂಪಲ್ ತಿಳ್ಕೊಂಬರ್ಬೇಕು ಸರ್. ನಾನು ನೀನು ಅಂತಕ್ಕಂಥ ಇಬ್ರು ನಿಂತೀವಿ ಸರ್. ಇಲ್ಲಿ ಈಗ ನಾವು ಇಬ್ಬರು ಸೇರಿ ನಾವು ಹಾಕಿವಿ. ನಾನು ಉತ್ತಮ ಪುರುಷಪ್ಪ. ನಾ ಎಂಥ ವ್ಯಕ್ತಿ, ನೀವು ಯಾವತ್ತು ಹೇಳ್ತಾರೆ ನೀವು ಭಾರಿ ಉತ್ತಮರು ಬಿಡ್ರಿ ಅಂತೇಳಿ, ಹೌದಿಲ್ರಿ? ತಿಳ್ಕೊಂಬಿಡ್ಬೇಕು ನೀವು ಏನಂತ. ನಾನು ಉತ್ತಮ ಪುರುಷ, ನೀನು ಮಧ್ಯಮ ಪುರುಷ. ನನ್ನ ಅಪೋಸಿಟ್ ಇದ್ದಾವೆ ಯಾರವರು? ಮಧ್ಯಮ ಪುರುಷ. ಮೂರನೇ ನಾವು ಸ್ಲೈಡ್ ಹಾಕೋದಲ್ಲ, ಹಾಂ, ಅವರು ಯಾರು? ಪ್ರಥಮ ಪುರುಷ. ನನ್ನ ಬಗ್ಗೆ ಮಾತಾಡಕ್ಕೆ ಪ್ರಥಮ ಇಲ್ಲ ಅಂದರೆ ಮತ್ತೆ ನಾವು ಇಬ್ಬರು ಇಲ್ಲ. ಹಾಂ ಹಾಂ, ಎಸ್. ಅದಕ್ಕಾಗಿ ನಾನು ಉತ್ತಮ, ನೀನು ಮಧ್ಯಮ, ಮೂರನೇದಾಗಿರ್ತಕ್ಕಂಥವ್ ಪ್ರಥಮ. ಮೂರು ಸೇರಿ ಆಗ್ತಕ್ಕಂಥದ್ದೇ ಸರ್ವನಾಮ.
ಇಲ್ಲಿ ಹಾಗಾದರೆ ನಾವು ಇಲ್ಲಿ ಹೇಳ್ಬೋದಲ್ಲ ಸರ್, ಹಾಂ ನಾನು ಉತ್ತಮ, ಹಾಂ ನೀವು ಮಧ್ಯಮ, ಈ ವಿಡಿಯೋಸ್ ಎಲ್ಲ ನೋಡ್ತಾ ಇರೋರು ಅವರೇ ಪ್ರಥಮ. ಹಾಗಾದ್ರೆ ಇಲ್ಲಿ ಅವರು ಇವರು ಅಂತಕ್ಕಂಥದ್ದು ಇದೆ. ಇವರು ಅವರು ಅಂತಕ್ಕಂಥದ್ದು ಬಹುವಚನ, ಎರಡು ಬಹುವಚನನೇ. ಸರಿ. ಅವ್ರ ಬಗ್ಗೆ ಮಾತಾಡಕತ್ತೀವಿ ಅಂದ್ರೆ ನಾವು ಮೂರನೇ ಪರ್ಸನ್ ಬಗ್ಗೆನೇ ಮಾತಾಡಕತ್ತೀವಿ. ಹಾಗಾದ್ರೆ ಅದು ಯಾವ ಪುರುಷ ಆಕೈತೆ? ಅದು ಮೂರನೇದವ್ರ ಬಗ್ಗೆ ಮಾತಾಡಿದ್ರೆ ಪ್ರಥಮ ಪುರುಷ, ನನ್ನ ಬಗ್ಗೆನ ಮಾತಾಡಿನಿ ಅಂದ್ರೆ ಉತ್ತಮ ಪುರುಷ, ನಾನು ಅಪೋಸಿಟ್ದವನ ಬಗ್ಗೆ ಮಾತಾಡಿನಿ ಅಂದ್ರೆ ಮಧ್ಯಮ ಪುರುಷ. ಇಲ್ಲಿ ಆತ್ಮಾರ್ಥಕ ಸರ್ವನಾಮ ಅಂತ ಬರ್ತೈತಿ. ತಾನು, ತಾವು, ತನ್ನಿಂದ, ತನಗಾಗಿ, ತನಗೋಸ್ಕರ ಅಂತ ಬರ್ತವೆ. ಅವು ಆತ್ಮಾರ್ಥಕ ಸರ್ವನಾಮ. ಹಾಗಾದ್ರೆ ಮಾಡಿದ್ರು ಈ ಪದಗಳನ್ನು ಸ್ವಲ್ಪ ನಾವು ಜಾಸ್ತಿ ಬಳಸಬೇಕು. ಅವೇ ಇದು ಯಾವುದು ಆತ್ಮಕ್ಕೆ ತೃಪ್ತಿ ಕೊಡ್ತದೆ. ಎಸ್. ನಂದು ಅನ್ನೋ ಬದಲು ನಾವು, ಎಸ್, ಅನ್ನೋ ಬದಲು ತಾವು ಅನ್ಬೇಕು. ಎಸ್, ಬಹುವಚನ ರೂಪದಾಗ ಇದ್ದೀವಿ ಅಂದ್ರೆ ಬೆಳವಣಿಗೆ ಜಾಸ್ತಿ ಆಗೈತಿ, ಖುಷಿ ಕೊಡ್ತಕ್ಕಂಥ ನಾಮಗಳು. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಪ್ರಥಮ ಪುರುಷ ಅಂತ ಹೇಳಿ. ಎಸ್, ಓಕೆ, ಸಾಕ್ಷರಲ್ಲಿ. ಓಕೆ, ಹುಡುಗರಿಗೆ ಸಖತ್ ಖುಷಿಯಾಗಿದೆ ಅನ್ಕೋತೀನಿ ಸರ್. ನಾನು ಮತ್ತೆ ಚರ್ಚೆ ಮಾಡಿ ನೋಡೋಣ ಸರ್. ಹುಡುಗರು ನೋಡಿದ ಮೇಲೆ ಗೊತ್ತಾಗತ್ತೆ ಸರ್. ಆಮೇಲೆ ಜರ್ನಿ ಮತ್ತು ಕಮೆಂಟ್ಸ್ ಮಾಡಿ. ಮ್ಯಾಕ್ಸಿಮಮ್ ಕ್ಲಾಸ್ನ ಇದೇ ಥರ ಇಷ್ಟಪಡ್ತೀರೋ, ಎಸ್, ಅಥವಾ ನಿಮಗೆ ಡೈರೆಕ್ಟ್ ಟಿಕ್ ಅಂತ ಟಿಕ್ ಮಾಡಿ ಕಳಿಸ್ಬೇಕು, ಟಕ್ ಬೇಕು. ಜಸ್ಟ್ ಕಾಮೆಂಟ್ ಮಾಡಿ. ಎಸ್, ಈ ಕಾಮೆಂಟ್ ಆದ ತಕ್ಷಣ ನಿಮ್ಮ ಕಾಮೆಂಟನ್ನು ನೋಡಿ ಸ್ವಲ್ಪ ಮತ್ತೆ ನಾವು ಮಾಡ್ಯುಲೇಷನ್ ಮಾಡಿ, ನಮ್ಮ ಕಂಟೆಂಟ್ ಇದೆ, ಮಾಡ್ಯುಲೇಷನ್ ಮಾಡಿ ನಿಮಗೆ ಯಾವ ಥರ ವಿಡಿಯೋ ಬೇಕೋ ಅದೇ ಥರ ವಿಡಿಯೋನ ನಾವು ಬ್ಯೂಟಿಫುಲ್ ಆಗಿ ನಿಮ್ಗೆ ಕಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಒಟ್ಟಾರೆಯಾಗಿ ಕನ್ನಡನ ನೀಟಾಗಿ TET ಮತ್ತು CET ಎರಡಕ್ಕೂ ಹೆಲ್ಪ್ ಆಗ್ಬೇಕು ಸರ್. ಎಷ್ಟು ಸರಿ, ಹೆಂಗಂದ್ರೆ TET ಆಗಿಲ್ಲ, CET. ಎಸ್ ಸರ್, TET CET ಎರಡೂ ಆಗಿಲ್ಲ. SDA, FDA, PDO ಅಲ್ಲೂ ಬರುತ್ತೆ. ಎಸ್, ಸೊ ಅದು ಪ್ರತಿ ಒಂದಕ್ಕೂ ಬೇಕೇ ಸರ್ ಕನ್ನಡ. ಬೇಡ ಸರ್, UPSC ಮಾಡಿ ಮೇಜರ್ಸ್. ಎಸ್, ಅದಕ್ಕಾಗೆ ನಾವು ಹೇಳೋದು ಫಸ್ಟಿಗೆ ಹೇಳಿದ್ದು ಅನ್ಯ ಭಾಷೆ ಅತಿಥಿಯಾಗಲಿ, ಕನ್ನಡ ಭಾಷೆ ಅಧಿಪತಿಯಾಗಲಿ ಅಂತಕ್ಕಂತಹ. ಎಸ್, ಎಸ್, ನೀವು ಯಾರು ಮನೆಗೆ ಹೊರೆ ಆಗಬೇಡ್ರಿ, ಮನೆಗೆ ದೊರೆ ಆಗ್ರಿ, ಮನೆಗೆ ಯಾರು ಬೇಸರ ಆಗಬೇಡ್ರಿ, ಮನೆಗೆ ಆಸರಾಗ್ರಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತೀನಿ ಸರ್. ಹಸಿವು ಇರೋದ್ರಿಂದಲೇ ಓಕೆ ಸರ್. ಈ ಥರ ಕಂಟೆಂಟ್. ಓಕೆ ಸರ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸರ್. ನಮಸ್ಕಾರ.